ಸ್ನೇಹಿತರೆ ನಮಸ್ತೆ. ನಾನು ಈಗ ಒಂದು ಲೈವ್ಗೆ ಬರೋಕ್ಕೆ ಏನು ಕಾರಣ ಅಂತಂದರೆ, ಈ ಕಲರ್ಸ್ ಕನ್ನಡ ಅಲ್ಲಿ ಬಿಗ್ ಬಾಸ್ ಅನ್ನೋ ಒಂದು ಶೋ ಬರುತ್ತೆ ರಾತ್ರಿ 9 ಗಂಟೆಯಿಂದ 11 ಗಂಟೆವರೆಗೂ. ಸೊ ಮನೋರಂಜನೆಗೋಸ್ಕರ ನಾವು ಟಿ ವಿ ನೋಡೋದು. ಅದರಲ್ಲಿ ಎಷ್ಟೋ ನಮ್ಮ ಜೀವನಕ್ಕೆ ಬೇಕಾದದ್ದನ್ನೆಲ್ಲ ನಾವು ಅಳವಡಿಸ್ಕೋತೀವಿ. ಅದರಲ್ಲಿ ಬೇಕಾದದ್ದನ್ನು ನಾವು ತಗೋತೀವಿ, ಬೇಡದೇ ಇರೋದು ನಾವು ಬಿಟ್ಟಾಕ್ತೀವಿ, ಚಾನಲ್ ಚೇಂಜ್ ಮಾಡ್ತೀವಿ. ಸೊ ಈ ಬಿಗ್ ಬಾಸ್ ಶೋ ಅನ್ನೋದು ಏನಾಗಿದೆ ಅಂದರೆ, ಮನೆಯಲ್ಲಿ ಎಲ್ಲರಿಗೂ ಮನೋರಂಜನೆಯ ಕಾರ್ಯಕ್ರಮ. ಒಂದು ಬಿಗ್ ಬಾಸ್ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಆದರೆ ನಾನೀಗ ಅದರಲ್ಲಿ ಒಂದು ಕಂಟೆಸ್ಟೆಂಟ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಏನು ಕಂಟೆಸ್ಟೆಂಟು ಯಾರು ಅಂತಂದರೆ, ಈ ಡಾಗ್ ಸತೀಶ್ ಅಂತ. ಸೊ ಆ ವ್ಯಕ್ತಿ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ನಾನು. ಕಂಟೆಸ್ಟೆಂಟು ಎಕ್ಸ್ಪೀರಿಯನ್ಸು ಅಥವಾ ಅವರ ಅನುಭವ ಅಥವಾ ಅವರು ಜೀವನದ ಮುಂದೆ ಏನು ನಡೆಯುತ್ತೆ ಅಥವಾ ಹಿಂದೆ ಏನು ನಡೆದಿದೆ ಅದರದ್ದೊಂದು ಮನಸ್ಸಿನ ಮೇಲೆ ಒಂದು ಸಂಬಂಧಪಟ್ಟ ಒಂದು ಪ್ರೋಗ್ರಾಮ್ ಅದು. ಸೊ ಆ ಕಂಟೆಸ್ಟೆಂಟ್ನ ಬಿಗ್ ಬಾಸ್ಗೆ ಕರೆದಿದ್ದು ಒಂದು ಓಕೆ, ಅವರು ವೈಯಕ್ತಿಕವಾಗಿ ಅವ್ರು ಹೋಗಿದ್ದಾರೆ, ಆಟ ಆಡ್ತಾ ಇದ್ದಾರೆ, ಅರ್ಧದಲ್ಲೇ ಬಂದಿದ್ದಾರೆ. ಆದರೆ ವಿಷಯ ಅದಲ್ಲ. ವಿಷಯ ಏನಂತಂದರೆ, ಕಿಚ್ಚ ಸುದೀಪ್ ಅವರು ಮಾತಾಡ್ತಾರೆ. ಅವರು ಒಳ್ಳೆತನಕ್ಕೆ ನಾನು ಅಭಿಮಾನಿ ಅಷ್ಟೇ, ನಾನು ಯಾರಿಗೂ ಅಭಿಮಾನಿ ಅಲ್ಲ. ನನ್ನ ಒಂದು ಜೀವನದಲ್ಲಿ ವಿಷ್ಣುವರ್ಧನ್ ಸರ್ಗೆ, ರಾಜ್ಕುಮಾರ್ ಸಾಂಗ್ಗಳಿಗೆ ನಾನು ಅಭಿಮಾನಿ ಅಷ್ಟೇ. ನಾನು ಯಾರಿಗೂ ಯಾವುದೇ ರೀತಿಯಲ್ಲೂ ಅಭಿಮಾನಿ ಅಲ್ಲ. ಅವರೊಂದು ನಡತೆ, ಅವರೊಂದು ಗುಣ, ಅವರ ಒಂದು ಹೃದಯ ಶ್ರೀಮಂತಿಕೆಗೋಸ್ಕರ ನಾನು ಅವ್ರಿಗೆ ಒಂದು ಅಭಿಮಾನಿ ಅಷ್ಟೇ. ಈಗ ನಾನು ಲೈವ್ಗೆ ಬರೋಕ್ಕೆ ಕಾರಣ ಏನಂತಂದರೆ, ಈ ಡಾಗ್ ಸತೀಶ್ ಅನ್ನೋನ್ನ ಬಿಗ್ ಬಾಸ್ಗೆ ಕರ್ಕೊಂಡೋಗಿ ಅವನೊಂದು ದೊಡ್ಡ ಒಳ್ಳೆ ವ್ಯಕ್ತಿತ್ವ ಇರೋಂಥ ವ್ಯಕ್ತಿ, ದೊಡ್ಡ VIP ಅಂತೇಳಿ ಅವನ್ನ ಕರೆದು ಬಿಗ್ ಬಾಸ್ಗೆ ಶೋಗೆ ಅವನ್ನ ಕಂಟೆಸ್ಟೆಂಟ್ ಆಗಿ ಕರೆದಿರ್ತಾರೆ. ಸೊ ಇದರಲ್ಲಿ ಕಿಚ್ಚ ಸುದೀಪ್ ಅವ್ರು ಏನು ಕೇಳಿರ್ತಾರೆ ಪ್ರಶ್ನೆ, 1 ಕೋಟಿ 10 ಕೋಟಿ ನಾಯಿ ಇದೆಯಪ್ಪ ಅಂತ ಕೇಳ್ತಾರೆ. ಸೊ ಅವ್ರನ್ನ ಬಕ್ರ ಮಾಡ್ತಾನೆ. ಯಾಕಂದರೆ ಕಿಚ್ಚ ಸುದೀಪ್ ಅವ್ರಿಗೆ ಪಾಪ ನ್ಯಾಯ ಧರ್ಮ ಒಳ್ಳೇದು ಅಷ್ಟೇ ಗೊತ್ತು ಅವ್ರಿಗೆ. ಬಟ್ ಬ್ರೀಡ್ ಮಾಡೋದು ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಏನೇನೂ ಗೊತ್ತಿಲ್ಲ. ಯಾಕಂದರೆ ಅವರು ಒಂದು ಕಲಾವಿದರು, ಅವರೆಲ್ಲ ಸ್ಟಾರ್ಗಳಷ್ಟೇ. ಸೊ ಇಲ್ಲಿ ನಾವು ಪ್ರಾಣಿಗಳ ಜೊತೆ ಬೆರೆತು ನಾವು ಕಷ್ಟ ಸುಖ ಮಾತಾಡಿ, ಈ ಪ್ರಾಣಿಗಳ ಜೊತೆ ನಾವು ದಿನ ಚರಿತ್ರೆ ಏನು ನಮ್ಮದು ಅಂದರೆ, ಈ ಬೀದಿ ನಾಯಿಗಳಿಗೆ ಊಟ ಹಾಕೋದು, ಮನೇಲಿರೋಂಥ ಪ್ರಾಣಿಗಳನ್ನ ನೋಡ್ಕೊಳೋದು, ಇದೆಲ್ಲ ನಮ್ಮದು ಒಂದು ದೈನಂದಿನ ಚಟುವಟಿಕೆ, ನಮ್ಮ ಮನೋರಂಜನೆ ಇದೆ. ಸೊ ಹಿಂಗಿರುವಾಗ ನಾವು ಆ ಒಂದು ಬಿಗ್ ಬಾಸ್ ಶೋ ನೋಡಿದ್ವಿ. ಸೊ ನೋಡಿದ್ರೆ ನನಗೆ ಎಷ್ಟು ಇವನೆಂಥ ಸಿಲ್ಲಿ ಪರ್ಸನ್ ಅನ್ಸ್ಬಿಡ್ತು ಅಂದರೆ, LKG ಮಕ್ಕಳು ಕೂಡ ಒಂದು ಚಾಕ್ಲೇಟ್ ಕೊಟ್ಟರೆ ಅವರು ಎಷ್ಟು ಇದಾಗಿ ಮಾತಾಡ್ತಾರೆ ಅಂದರೆ, LKG ಮಕ್ಕಳು ಕೂಡ ಒಂದು ಚಾಕ್ಲೇಟ್ ಕೊಡ್ತೀನಿ ಅಂತಂದರೆ ಹಂಗೆ ಬಾಯ್ಹೆಟ್ ಮಾಡಿರೋದು, ಹಂಗೆ ಶ್ಲೋಕಗಳನ್ನ ಹೇಳು ಅಂದರೆ ಖಂಡಿತವಾಗೂ ಹಂಗೆ ಪಟ 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 ಅಂತ ಹೇಳ್ಬಿಡುತ್ತೆ. ಹಂಗೆ ಇವನು ಮೆಂಟಲಿ ಒಳ್ಳೆ ಸ್ಟೆಬಿಲ್ ಆಗಿರೋಂಥ ವ್ಯಕ್ತಿನೇ ಅಲ್ಲ. ಫಸ್ಟ್ ಆಫ್ ಆಲು ಇವನು ಡಾಗ್ ಬ್ರೀಡ್ ಮಾಡ್ತಾನಂತ ಹೇಳ್ತಾನೆ. ನಾನು ಫಸ್ಟು ಸ್ಟೇ ಡಾಗ್ ಫೀಡಿಂಗ್ ಆಗಿದ್ರೆ ಅವ್ರಿಗೆ ಒಳ್ಳೆ ಮನಸ್ಸಿರುತ್ತೆ. ಬ್ರೀಡ್ ಮಾಡೋರ್ನ ನೋಡಿದ್ರೆ ಕೊಲೆ ಮಾಡೋಷ್ಟು ಕೋಪ ಬರುತ್ತೆ. ಈ ಬೀದಿ ನಾಯಿಗೆ ಊಟ ಹಾಕೋರೇನು ಸಾಮಾನ್ಯದವ್ರಲ್ಲ, ಅವ್ರನ್ನ ದೇವರೇ ಕಳ್ಸಿರೋಂಥ ಏಜೆಂಟ್ಗಳು ನಾವೆಲ್ಲ, ಆಯ್ತಾ? ನೀನು ಬೀದಿ ನಾಯಿಗೆ ನಾನು ಊಟ ಹಾಕಿ ಹಂಗೆ ಕ್ರಾಸ್ ಬ್ರೀಡ್ ಮಾಡಿದೆ ಅಂದಲ್ಲೋ, ಕ್ರಾಸ್ ಬ್ರೀಡ್ಗೆ ಹುಟ್ಟಿರೋ ಕ್ರಾಸ್ ಬ್ರೀಡ್ ತಳಿ ನನ್ನ ಮಗನೇ ನೀನು ಹೇಳ್ತಿಯಲ್ಲ. ನಾನು 1 ಕೋಟಿ ನೋಡಿ, ಒಂದು ವಿಡಿಯೋ ನೋಡ್ಕೊ ಬನ್ನಿ. ನಾನು ಈಗ ವಿಡಿಯೋ ತೋರಿಸ್ತೀನಿ ನಿಮಗೆ. ನೋಡಿ, ಡಾಗ್ ಬ್ರೀಡರ್ ಆಗಿದೆ. ನಾನು ಸ್ಟಾರ್ಟಿಂಗ್ ಸ್ಟ್ರೀಟ್ ಡಾಗ್ಸ್ ಆಗ್ತಾ ಇದೆ, ಅಲ್ಲಿಂದ ಕ್ರಾಸ್ ಬ್ರೀಡ್ ಗೆ ಪ್ರಮೋಷನ್ ಆಯ್ತು. ಅಂದ್ರೆ ಡೋರ್ಮನ್ ಗ್ರೇಡ್ ಕ್ರಾಸ್ ಬ್ರೀಡ್ ತಗೊಂಡು SSC ಇದ್ದಾಗ 10,000 ದಿನ ದುಡಿತಾ ಇದೆ ಸರ್. ನಾಯಿ ದುಡ್ಡಿದ್ರಲ್ಲಿ ಇನ್ನೊಂದು ನಾಯಿ, ಅದ್ರಲ್ಲಿ ದುಡಿದ್ರಲ್ಲಿ ಇನ್ನೊಂದು ನಾಯಿ, ಆ ತರ ತಗೊಂಡು ಸರ್ ಇವತ್ತು ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಡಾಗ್ ಇದೆ. 100 CR ಡಾಗ್ ಸರ್. 100 CR ಹಾ ಸರ್. ನಾಯಿಗೆ ಸರ್ ದಿನಕ್ಕೆ 10,000 ಸಂಪಾದನೆ. 100 CR ಡಾಗ್ ಅಂತೆ.
ಅಯ್ಯೋ, ಒಂದು ಬೀದಿ ನಾಯಿಗೆ ಊಟ ಹಾಕಿದ್ರು ಕೂಡ ಎಷ್ಟು ಚೆನ್ನಾಗಿ ಅವನು ಗುಣದಿಂದ ಹಿಡಿದು ಅವನ ನಡತೆಯಿಂದ ಹಿಡಿದು ಧರ್ಮವಾಗಿ ಬದುಕಬೇಕು ಅನ್ನೋಂಥ ಒಂದು ಆತ್ಮ ಧೈರ್ಯ, ಶುದ್ಧವಾದ ಆತ್ಮ ಹುಟ್ಟುತ್ತೆ ನಮ್ಮಲ್ಲಿ. ಒಂದು ಬೀದಿ ನಾಯಿಗೆ ನಾವು ಊಟ ಹಾಕಿದ್ರು ನಮ್ಮ ಮನಸ್ಸು ಅಷ್ಟು ಶುದ್ಧವಾಗಿರುತ್ತೆ. ಸರಿನಾ? ನೀನು ಬೀದಿ ನಾಯಿಗೆ ಊಟ ಹಾಕಿದ್ದೀನಿ ಅಂತ ಹೇಳ್ತೀಯಲ್ಲ, ಬೀದಿ ನಾಯಿಗೆ ನೀನು ಊಟ ಹಾಕಿದಿದ್ರೆ ಸ್ಟ್ರೀಟ್ ಡಾಗ್ಸ್ ಆಗ್ತಾ ಇದೆ. ಅಲ್ಲಿಂದ ಕ್ರಾಸ್ ಬ್ರೀಡ್ ಗೆ ಪ್ರಮೋಷನ್ ಆಯ್ತು. ಅಂದ್ರೆ ಡಬಲ್ ಗ್ರೇಡ್ ಅಂಡ್ ಕ್ರಾಸ್ ಬ್ರೀಡ್ ತಗೊಂಡು SSL ಇದ್ದಾಗ 10 ದುಡಿದ್ರಲ್ಲಿ ಇನ್ನೊಂದು ನಾಯಿ ಆತರ ತಗೊಂಡು ಸರ್ ಇವತ್ತು ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಡಾಗ್ ಇದೆ. 100 CR ಡಾಗ್ ಸರ್. 100 CR? ಹಾ ಸರ್. ನಾಯಿಗೆ ಸರ್ ದಿನಕ್ಕೆ 10,000 ಸಂಪಾದನೆ ದಿನಕ್ಕೆ. ನೋಡಿ, ಈ ರೀತಿ ಬ್ರೀಡ್ ಮಾಡ್ತೀನಿ ನಾನು. ಅದು ಬೀದಿ ನಾಯಿಗೆ ಕ್ರಾಸ್ ಬ್ರೀಡ್ ಮಾಡಿ ಅದನ್ನ ನೀನು 10ನೇ ಕ್ಲಾಸ್ ಇರುವಾಗೆ 10,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೆ ಅಂತ ಹೇಳ್ತೀಯಾ? ಡಾಗ್ ಸತೀಶ್, ನೀನು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ಯಾ. ಸೊ ಬಿಗ್ ಬಾಸ್ ಶೋ ಅನ್ನೋದು ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ತಲೆ ಕೆಟ್ಟವನು ನೀನು. ತಲೆ ಕೆಟ್ಟಿರೋದಕ್ಕೆ ನೀನು ಹಿಂಗೆಲ್ಲ ಮಾತಾಡಿ ಪ್ರಚಾರ ಕೊಡ್ತಾ ಇದೀಯಾ. ನಮ್ಮನ್ನ ನೋಡಿದ್ರೆ 4 ಜನ ತಿಳ್ಕೊಳ್ಬೇಕು, ಬದುಕಬೇಕು, ಕಲಿಬೇಕು ಅನ್ನೋ ಛಲದಲ್ಲಿ ಬದುಕಬೇಕು ನಾವು. ಅಯ್ಯೋ ಕಚಡ ನನ್ನ ಮಗನೇ, ನೀನು ಡಾಗ್ ಬ್ರೀಡ್ ಮಾಡಿ ನಾನು 10,000 ಸಂಪಾದನೆ ಮಾಡಿದೆ, ನಾನು ಲಕ್ಷ ಸಂಪಾದನೆ ಮಾಡಿದೆ, ಕೋಟಿ ಮಾಡಿದೆ, ಇವಾಗ 100 crores 10 crores 100 crores ಏನು ಇಷ್ಟು ಸುಳ್ಳು ಹೇಳ್ತಾ ಇದೆಯಲ್ಲೋ. ನೀನು ಮೆಂಟಲಿ ಪ್ರಾಬ್ಲಮ್ ಇದೆಯಾ ಕಣೋ. ನಿಮ್ಮಾನ್ಸಲ್ಲಿ ಹೋಗಿ ಪರ್ಮನೆಂಟ್ ಆಗಿ ಅಡ್ಮಿಟ್ ಆಗ್ಬಿಡು. ಬ್ರೀಡರ್ ಅಂತ ಹೇಳ್ತೀಯಲ್ಲೋ, ನಾಚಿಕೆ ಆಗಲ್ವಾ ನಿನ್ಗೆ? ಚಪ್ಲಿಯಲ್ಲೇ ಹೊಡಿತೀನಿ ನೀನು ನನ್ನ ಕೈಗೇನಾದ್ರೂ ಸಿಕ್ಕಿದ್ರೆ. ಬ್ರೀಡಿಂಗ್ ಮಾಡಿಬಿಟ್ಟು ನೀನು ಸಂಪಾದನೆ ಮಾಡಿದ್ದೀನಿ ನಾನು ಅದರಲ್ಲಿ ಅಂತೆಲ್ಲೋ. ತಿರ್ಪೆ ನನ್ನ ಮಗನೇ, ತಿರ್ಬೋಕಿ ನನ್ನ ಮಗನೇ. ನೋಡೋ, ಇವತ್ತು ನಾವು ಬೀದಿ ನಾಯಿಗೆ ಊಟ ಹಾಕೋದು ಕಣೋ. ಕಷ್ಟಪಟ್ಟು ನಾನು ನೀರಿನ ವ್ಯಾಪಾರ ಮಾಡ್ತೀನಿ, ದುಡಿತೀನಿ, ಅದರಲ್ಲಿ ನನ್ನ ಸ್ವಂತವಾಗಿ ನಾನು ಸಂಪಾದನೆ ಮಾಡ್ತೀನಿ, ಬಂಡವಾಳ ಹಾಕಿ ನಾನು ಕೂತ್ಕೊಂಡು ನನ್ನ ಜೀವನ ನಾನು ಮಾಡ್ತಾ ಇದ್ದೀನೋ. ಗಾಂಡು ನನ್ನ ಮಗನೇ, ಬ್ರೀಡ್ ಮಾಡ್ತೀನಿ ಅಂತ ಹೇಳ್ತೀಯಲ್ಲೋ, ಚಪ್ಪರ್ ನನ್ನ ಮಗನೇ. ಬ್ರೀಡ್ ಮಾಡೋರು ಈ ಗಾಂಜಾ ಹೊಡಿಯೋದು, ತಾಯಿಗೆ ಲಾಡ ಬಿಚ್ಚೋ ಕೆಲಸ ಮಾಡೋರೆ ಕಣೋ ಬ್ರೀಡರ್ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಒಂದು ತಾಯಿ ಮಗುನ ಗರ್ಭಪಾತದಿಂದ ಮಗುನ ಬೇರೆ ಮಾಡಿ, ಆ ತಾಯಿ ನಾಯಿ ನಾನು ಮರಿ ನಾಯಿಗಳನ್ನ ಬೇರೆ ಮಾಡಿ ದುಡ್ದು ಅದನ್ನ ಮಾರಿ ತಿಂತೀನಿ ಅಂತೆಲ್ಲ. ನಾಚಿಕೆ ಆಗಲ್ವಾ ನಿನ್ ಜನ್ಮಕ್ಕಷ್ಟು? ನಾನು ಇವಾಗ ನಿನ್ಗೆ ಕಾಲ್ ಮಾಡ್ತೀನಿ. ನಿನ್ನ ಅಪ್ಪನ್ಗೆ ಹುಟ್ಟಿದ್ರೆ ನೀನ್ ಕ್ರಾಸ್ ಬ್ರೀಡ್ ಅಲ್ಲ, ನಿನ್ನ ಅಪ್ಪನ್ಗೆ ನೀನ್ ಹುಟ್ಟಿದ್ರೆ ನನ್ನ ನಂಬರ್ ಪಿಕ್ ಮಾಡಲ್ಲೋ ಗಾಂಡು. ನನ್ನ ನಂಬರ್ ಪಿಕ್ ಮಾಡು. ನೋಡಿ, ನೋಡಿ ಬ್ಯುಸಿಯಲ್ಲಿ ಇದ್ದಾನೆ, ತುಂಬಾ ವ್ಯಾಪಾರ ಮಾಡ್ತಾ ಇದ್ದಾನೆ, ನಾಯಿನ ಮಾರಿ ವ್ಯಾಪಾರ ಮಾಡ್ತಾ ಇದ್ದಾನೆ. ತುಂಬಾ ಬ್ಯುಸಿಯಲ್ಲಿ ಇದ್ದಾನೆ. ತೊಗೊಳ್ಳಿ ಜನಗಳೆಲ್ಲ ಅವ್ನ ನಂಬರ್ ತಗೊಳ್ಳಿ. ಅವ್ನ ನಂಬರು ಹೇಳ್ತೀನಿ, 9901111115. ಯಾರ್ಯಾರು ಮನ ಬಂದಂತೆ ಚೆನ್ನಾಗಿ ಇಕ್ರಿ ಹೇಳ್ತೀನಿ. ಕಚಡ ನನ್ನ ಮಗನ್ಗೆ, ಇವನ್ಗೆ ಒಂದು ಸಾಂಸಾರಿಕ ಜೀವನ ಇಲ್ಲ. ಒಂದ್ರಲ್ಲೂ ಇವನು ಒಂದು ಬದುಕನ್ನೋದೇ ಕಟ್ಕೊಂಡಿಲ್ಲ. ಚಿಕ್ಕ ಮಗುನ 3 ತಿಂಗಳು ಮಗುನ ತಗೊಂಬಂದು ನಾನು ಸಾಕಿದ್ದೀನಿ ಅಂತಾನಲ್ಲ, ಅವನ ಮಗನೇ ಅದನ್ನ ಒಪ್ಪಲ್ಲ ಶೋ ಅಲ್ಲಿ. ಸುದೀಪ್ ಸರ್ ಕೇಳ್ತಾರೆ, ಅದು ಒಂದು ಪ್ರಶ್ನೆಗೆ ಆ ಮಗನೇ ಉತ್ತರ ಪರ್ಫೆಕ್ಟ್ ಆಗಿ ಕೊಡಲ್ಲ. ನಮ್ಗೆ ಅಲ್ಲೇ ಒಂಥರ ಖುಷಿ ಆಯ್ತು. ಲೇ ಗಾಂಡು ಡಾಗ್ ಸತೀಶ್, ನಿನ್ ಬಗ್ಗೆನೆ ಮಾತಾಡ್ತಾ ಇರೋದು. ಲೋ ಗಾಂಡು ಡಾಗ್ ಸತೀಶು, ನೋಡು, ನೀನು ಕೋಟಿ ಸಂಪಾದನೆ ಮಾಡಿರಬಹುದು, ಅದನ್ನ ಒಂದು ಫ್ರೂ ಇಲ್ಲ ಕಣೋ ಗಾಂಡು. ನಾನು ಏನು ಸಂಪಾದನೆ ಮಾಡಿದ್ದೀನಿ, ನಾನು ಫ್ರೂ ಸಮೇತ ಬದುಕ್ತಿದ್ದೀನಿ ಕಣೋ ಗಾಂಡು ನನ್ನ ಮಗನೇ. ನಾನು ಇವತ್ತು ಬದುಕ್ತಿರೋ ರೀತಿ, ನಾನು ಜೀವನ ಮಾಡ್ತಾರೋ ಶೈಲಿ ಎಲ್ಲ ನಾನು ಸಂಪಾದನೆ ಮಾಡಿ ನಾನು ಇಚ್ಛೆ ಬಂದಂಗೆ ನಾನು ಬದುಕ್ತಿದ್ದೀನಿ ಕಣೋ. ಇದು ಹೆಮ್ಮೆಯಿಂದ ನಾನು ಹೇಳ್ಕೊತೀನೋ ಗಾಂಡು. ನೀನೊಂದು ನಾಯಿನ ಮಾರ್ಬಿಟ್ಟು ಬ್ರೀಡ್ ಮಾಡಿ ಮರಿ ಹಾಕ್ಸಿ ನಾನು 10ನೇ ಕ್ಲಾಸಲ್ಲಿ 10,000 ರೂಪಾಯಿ ಸಂಪಾದನೆ ಮಾಡಿಬಿಟ್ಟಿದ್ದೀನಿ. ಒಂದು ನಾಯಿಯಿಂದ ಒಂದು ನಾಯಿಗೆ. ನೀನು ಹೆಂಡ್ತಿನೂ ಬ್ರೀಡ್ ಮಾಡಿದ್ಯಾ, ಕ್ರಾಸ್ ಬ್ರೀಡ್ ಮಾಡಿದ್ಯಾ, ತಲೆ ಹಿಡ್ದಿದ್ಯಾ ಅನ್ಸುತ್ತೆ. ಅದಕ್ಕೆ ನೀನು ಹೆಂಡ್ತಿ ಓಡೋಗ್ಬಿಟ್ಟಿದ್ದಾಳೆ, ಪರಾರಿ ಆಗ್ಬಿಟ್ಟಿದ್ದಾಳೆ. ಲೋ ಗಾಂಡು ನನ್ನ ಮಗನೇ, ತೊನ್ನು ಕಾಯಿಲೆ ಹಿಡ್ದಂಗೆ ಇದೆಯಲ್ಲೋ, ಮೈ ಮಕ ಎಲ್ಲ ಒಂದು ಸ್ಕಿನ್ ಔಟ್ ಆಗಿರೋ ಕೋಳಿ ತರ ಇದೆಯಲ್ಲೋ.
ಕಚಡ ನನ್ನ ಮಗನೇ. ನೋಡೋ, ನಾವು ಸಂಪಾದನೆ ಮಾಡಿದೀವೋ, ನಾವು ಹಾಕೊಂಡು ಓಡಾಡ್ತೀವಿ, ನಮ್ಗೆ ಗಟ್ಸ್ ಐತೆ, ಧೈರ್ಯ ಐತೆ, ನಮ್ಮ ಹತ್ರ ನಾವು ಏನು ಬದುಕ್ತೀವಿ ನಾವು ಜನಗಳಿಗೆ ತೋರಿಸ್ಕೊಂಡು ನಮ್ಮಂಗೆ ನೀವು ಬದುಕಿ ಅಂತ ಹೇಳ್ತೀನಿ. ಬೀದಿ ನಾಯಿಗೆ ಊಟ ಹಾಕಿರೋದಕ್ಕೆ ಕಣೋ ಇವತ್ತು ನಾನು ರಾಣಿ ಥರ ಇರೋದು. ನಾನು ಹುಟ್ಟಿರೋದೇ, ನನ್ನ ಹೆಸರೇ ಲಕ್ಷ್ಮಿ ಕಣೋ. ನಾನು ಇವತ್ತು ಲಕ್ಷ್ಮಿ ಹಂಗೆ ಬದುಕ್ತಾ ಇದ್ದೀನಿ, ಮುಂದೇನು ಬದುಕ್ತೀನಿ. ಯಾಕಂದರೆ ನಾನು ಯಾರ ಮನೆ ಹಾಳು ಮಾಡಿಲ್ಲ, ಯಾರ ಜೀವನದಲ್ಲೂ ನಾನು ಆಟ ಆಡಿಲ್ಲ. ಲೇ ಗಾಂಡು ನನ್ನ ಮಗನೇ, ನೀನು ತಾಕತ್ತಿದ್ರೆ ನನ್ನ ಕೈಗೆ ಸಿಕ್ಕೋ. ನಾನು ವಾಟ್ಸಪ್ ಮಾಡಿದ್ದೀನಲ್ಲ, ನನ್ನ ಲೊಕೇಶನ್ ಹಾಕಿದ್ದೀನಿ. ನಿನ್ನ ಲೊಕೇಶನ್ ನಿನ್ನ ಅಪ್ಪನಿಗೆ ನೀನು ಕ್ರಾಸ್ ಬ್ರೀಡ್ ಆಗಿ ಹುಟ್ಟಿಲ್ಲ, ನಿನ್ನ ಅಮ್ಮನಿಗೆ ಅಂದರೆ ನನಗೆ ಲೊಕೇಶನ್ ಕಳಿಸು, ನಾನೇ ಬರ್ತೀನಿ, ಖುದ್ದಾಗಿ ಬರ್ತೀನಿ. ಎಲ್ಲೆಲ್ಲೋ ಬ್ರೀಡ್ ಮಾಡಿಬಿಟ್ಟು ನೀನು ಕೋಟಿ ಸಂಪಾದನೆ ಮಾಡಿಬಿಟ್ಟಿದ್ಯಲ್ಲೋ ಗಾಂಡು ನನ್ನ ಮಗನೇ. ನಿನ್ನನ್ನು ನೋಡಿ ಪ್ರಚಾರ ಮಾಡೋಂಥ ಚಾನಲಲ್ಲಿ ಕರೆದಿದ್ದಾರಲ್ವಾ, ನೀನು ಒಳ್ಳೇದು ಹೇಳಬೇಕು ಜನಗಳಿಗೆ, ಒಳ್ಳೆ ಕಿವಿ ಮಾತು ಮುಟ್ಟಿಸ್ಬೇಕು. ಅದು ಬಿಟ್ಬಿಟ್ಟು ನೀನು ನಾನು ಬ್ರೀಡ್ ಮಾಡಿದೆ 100 CR ಏನದು ಆ ಸ್ಪೆಲ್ಲಿಂಗ್ ಗೊತ್ತಲ್ಲೋ ಗಾಂಡು ನನ್ನ ಮಗನೇ, ಮುದ್ಕ ನನ್ನ ಮಗನೇ. ತೊನ್ಕಾಯಿಲೆ ಹಿಡ್ದಂಗಿದ್ಯಲ್ಲೋ ಲೇ ಗಾಂಡು ಶಂಡ ನಾಮರ್ದ. ಸಾಮಾನು ಐತೆನೋ ನಿನ್ಗೆ ಸೂಳೆ ಮಗನೇ. ನೀನು ಒಂದು ಅಪ್ಪನ ಗುಟ್ಟಿಲ್ಲೋ ಸೂಳೆ ಮಗನೇ, 101 ಅಪ್ಪನ ಗುಟ್ಟಿದ್ಯಾ. ಏನೋ ಬ್ರೀಡ್ ಮಾಡೋದು ನೀನು, ಏನ್ ಬ್ರೀಡ್ ಮಾಡೋದು ನೀನು ಗಾಂಡು ನನ್ನ ಮಗನೇ. ಇಲ್ದೇ ಇರೋಂಥ ಸಮಾಜದಲ್ಲಿ ಕೆಟ್ಟದಾಗಿ ನೀನು ಪ್ರಚಾರ ಕೊಡ್ತಾ ಇದ್ಯಾ ನೀನು. ಲೇ ಗಾಂಡು, ನಿನ್ನ ಒಂದು ವಿಡಿಯೋನಲ್ಲೂ ಇಲ್ವಲ್ಲೋ ಬೀದಿನಾಗಿ ನೀನು ಊಟ ಹಾಕೋದು, ಒಂದು ಟ್ರೀಟ್ಮೆಂಟ್ ಮಾಡೋದು. ಲೋ ಶಂಡ, ಸಂಜೆ ಆದ್ರೆ ಬಾರೋ ನಮ್ಮ ಮನೆ ಹತ್ರ, ನಿನಗೂ ಸೇರಿಸಿ ಊಟ ಹಾಕ್ತೀನಿ ಗಾಂಡು ನನ್ನ ಮಗನೇ. ಬೋಸುಡಿಕ್ಕೆ ಎಷ್ಟು ಸುಳ್ಳು ಹೇಳ್ತೀಯೋ. ಇವಾಗಿರೋನ ಯುವ ಪೀಳಿಗೆಗೆ ಒಂದು ಒಳ್ಳೆ ಮೆಸೇಜ್ ಕೊಡೋ ಶಂಡ. ನೀನಂತೂ ದುಡ್ದು ತಿಂದಿಲ್ಲ. ನಿನ್ನ ವಿಡಿಯೋಸು, ನಿನ್ನ ಬಿಗ್ ಬಾಸ್ ಶೋಗಳೆಲ್ಲ ನೋಡಿರೋಂಥ ಬ್ರೀಡರ್ಗಳು ಇದ್ರಲ್ಲಿ ಇನ್ನೂ ದುಡ್ಡಿದೆಯೇನೋ ಅಂತ ಎಷ್ಟು ನಾಯಿಗಳನ್ನ ಸಾಕಿ ಅಬಾಂಡೆಂಟ್ ಮಾಡಿದ್ದಾರೆ ಗೊತ್ತೇನೋ, ಬೀದಿ ಪಾಲ್ ಮಾಡಿದ್ದಾರೆ ಗೊತ್ತೇನೋ. ಬೀದಿ ನಾಯಿಗಳೆಲ್ಲ ಆದಷ್ಟು ಅವು ಹೆಂಗೋ ಬದುಕೊಂತವೆ ಬೀದಿಯಲ್ಲಿದ್ದಿ. ಶೆಲ್ಟರ್ಗಳಲ್ಲೂ ಗಿರೀಶ್ ಸರ್ ಕೆಂಗೇರಿ ಶೆಲ್ಟರಲ್ಲಿ ಎಷ್ಟು ನಾಯಿ ಅಬಾಂಡೆಡ್ ಆಗಿರೋ ನಾಯಿಗಳಿದೆ. ನೀವು ಮಾಡಿರೋ ಕರ್ಮಗಳು ನಾವುಗಳು ತಲೆ ಮೇಲೆ ಹೊತ್ಕೊಂಡು ಸಾಕ್ಬೇಕಾ? ಇವತ್ತು ನನ್ನ ಮನೆಯಲ್ಲೂ ನಾನು ಅಬಾಂಡೆಡ್ ಆಗಿರೋದು, ಸೀಸಿಂಗ್ ಆಗಿರೋದು ನಾನು ಇಟ್ಟಿದ್ದೀನಿ. ನನ್ನ ಹೊಟ್ಟೆ ಎಷ್ಟು ಉರಿಯುತ್ತೆ ಗೊತ್ತಾ. ನಾವು ಹೆಂಗೆ ಊಟ ಮಾಡ್ತೀವಿ, ನಾವು ಹೆಂಗೆ ಹೈಫೈ ಆಗಿ ಬದುಕ್ತೀವಿ, ನನ್ನ ಮಕ್ಕಳನ್ನು ನಾನು ಹಂಗೆ ಹೈಫೈ ಆಗಿ ಇಟ್ಟಿದ್ದೀನಿ ಕಣೋ. ಇದಕ್ಕೆ ಕಾರಣ ಯಾರು ಗೊತ್ತೇನೋ, ನನ್ನ ಬೀದಿಯಲ್ಲಿರೋಂಥ ನಾಯಿಗಳೇ, ನನ್ನ ಮಕ್ಕಳೇ ನನಗೆ ಆಶೀರ್ವಾದ ಮಾಡಿರೋದು. ಎಷ್ಟು ಸುಳ್ಳು ಹೇಳ್ತೀಯೋ ಡಾಕ್ ಸತೀಶ, ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಎಷ್ಟು ಸುಳ್ಳು ಹೇಳ್ತೀಯ. ಅದು ಕಿಚ್ಚ ಸುದೀಪ್ ಅವ್ರ ಹತ್ರ ಹೇಳ್ತಾ ಇದೆಯಲ್ಲೋ, ಅವರೆಲ್ಲ ನೋಡಿರೋರು, ಅವರು ಸ್ಟಾರ್ಗಳವರು, ಅವ್ರಿಗೆಲ್ಲ ನೀನೇನು ಹೊಸದಾಗಿ ನೀನು ಸ್ಟಾರ್ ರಾಕೆಟ್ ಎಲ್ಲ ಕಟ್ಟೋದೇ ಬೇಕಾಗಿಲ್ಲ. ತಿರ್ಪೆ ನನ್ನ ಮಗನೇ. ನೀನೇನೋ ಬ್ರೀಡ್ ಮಾಡಿ ನಾಯಿಗಳನ್ನ ಮಾರೋದು. ಒಂದು ತಾಯಿ ನಾಯಿನ ಏನೋ ಮಾಡಿದ್ಯಾ ನೀನು? ಒಂದಾದ್ರೂ ತಾಯಿ ನಾಯಿನ ಏನು ಮುಕ್ತಿ ಕೊಟ್ಟಿದ್ಯಾ? ತೋರಿಸಿದ್ಯಾ ಒಂದು ವಿಡಿಯೋಸ್ ಅಲ್ಲಾದ್ರೂ? ಒಂದು ಸಾವು ಮಣ್ಣು ಮಾಡಿರೋ ತೋರಿಸಿದ್ಯಾ? 100 CR ವರ್ಗೂ ನೀನು ಸಂಪಾದನೆ ಮಾಡಿದ್ಯಾ ಅಂತಲ್ಲ ಹೇಳ್ತೀಯಲ್ಲೋ ಗಾಂಡು. 100 CR ವರ್ಗೂ ಲೇ ಗಾಂಡು ಶಂಡ ನನ್ನ ಮಗನೇ. ನಿನ್ನ ಮೈ ಮೇಲೆ ಒಂದೇ ಒಂದು ಮೂಗ್ ಬೊಟ್ಟು ಇಲ್ವಲ್ಲೋ, ಒಂದೇ ಒಂದು ಗ್ರಾಮ್ ಗೋಲ್ಡ್ ಇಲ್ವಲ್ಲೋ ಗಾಂಡು ನನ್ನ ಮಗನೇ. ಇವತ್ತು ನಾವು ಬೀದಿ ನಾಯಿಗೆ ಊಟ ಹಾಕಿನೇ ನಾವು ಇಷ್ಟಕ್ಕೆ ಬದುಕ್ತಾ ಇದ್ದೀವೋ? ನಿಜ ಹೇಳು. ಬೀದಿ ನಾಯಿಗೆ ಊಟ ಹಾಕ್ತಾರಂತ ಸ್ಟೇ ಡಾಗ್ ಫೀಡಿಂಗ್ ಅಂದ್ರೆ ಎಷ್ಟು ಮಟ್ಟದ ಗೌರವ ಇದೆ. ನಾರಾಯಣನ್ಗೆ ಊಟ ಹಾಕೋ ಶಕ್ತಿ ಇರೋದು ನಮ್ಮಂತ ಬೀದಿ ನಾಯಿಗೆ ಊಟ ಹಾಕೋ ಶಕ್ತಿ ದೇವ್ರು ಕೊಟ್ಟಿದ್ದಾನಲ್ಲ, ಅದೆಲ್ಲ ನಿಮ್ಮಂತವ್ರಿಗೆಲ್ಲ ಬರಲ್ಲ ಕಣೋ. ಅಪ್ಪ ಅಮ್ಮ ಮಾಡಿರೋ ಆಸ್ತಿನಲ್ಲಿ ಕೂತ್ಕೊಂಡು ತಿಂದು ತಿಕಾ ಬೆಳೆಸ್ಕೊಳೋಂಥ ಗಾಂಡು ನನ್ನ ಮಕ್ಕಳ್ರ ನೀವೆಲ್ಲ. ಲೇ ತಿರ್ಬೋಕಿಗಳ ಬಂದು ಬೀದಿ ಮೇಲೆ ಸಂಪಾದನೆ ಮಾಡ್ರೋ, ಕಷ್ಟಪಟ್ಟಿರೋ ದುಡ್ಡಿನಲ್ಲಿ. ಅದ್ಬಿಟ್ಟು ಯುವ ಪೀಳಿಗೆಗೆ ಏನೋ ಕೊಡ್ತಾ ಇದ್ದೀರಾ ಮೆಸೇಜ್ಗಳು ನೀವು ಶಂಡ ನನ್ನ ಮಕ್ಕಳ. ಏನು ಕೊಡ್ತಾ ಇದ್ದೀರಾ? ಬ್ರೀಡ್ ಮಾಡೋದು ನನ್ನ ಒಂದು ಖುಷಿಯಾದ ಕೆಲಸ. ನಾನು 100 CR ಸಂಪಾದನೆ ಮಾಡಿದ್ದೀನಿ. ನಿನ್ನ ನೋಡಿನೇ ಎಲ್ಲ ಬ್ರೀಡರ್ಸ್ಗಳು ಇನ್ನೂ ಹೆಚ್ಚಾಗಿ ಕೊಳ್ತೋಗ್ತಾರ ಕಣೋ. ಬ್ರೀಡರ್ಗಳದ್ದು ಜೀವನ ಎಷ್ಟು ಅಸಹ್ಯವಾಗಿದೆ ಗೊತ್ತೇನೋ ನಿನ್ಗೆ? ಶಂಡ, ನಾಮರ್ದ, ನಪುಂಸಕ. ಎಷ್ಟು ಜನ ಕೊಟ್ಟಿದ್ಯೋ ನೀನು ಗಾಂಡು ನನ್ನ ಮಗನೇ. 100 CR ಡಾಗ್ಸು ನೀನು ಇಟ್ಕೊಂಡಿದ್ಯಲ್ಲೇ ಶಂಡ ನನ್ನ ಮಗನೇ. ಆ ನಾಯಿ ನೋಡಿದ್ರೆ ಬಡ್ಕಲಾಗೈತಲ್ಲೋ, ಅದು ಕೂಳಕ್ಕೆ ಎಷ್ಟು ದಿನ ಆಗೋಯ್ತು? ಅದು ಸಗಣಿ ಬಾಚಿದ್ಯಾನೋ ನೀನು? ಅದ್ರದ್ದು ಉಚ್ಚೆ ಒರೆಸಿದ್ಯಾನೋ ನೀನು? ಮನೇಲಿ ಒಂದು ನಾಯಿನ ಸಾಕಿದ್ರೆ 15 ವರ್ಷದ ಕಮಿಟ್ಮೆಂಟ್ ಕಣೋ ಗಾಂಡು ನನ್ನ ಮಗನೇ. ಡಾಗ್ ಸತೀಶ, ನಿನಗೆ ಚಪ್ಪಲಿಯಲ್ಲಿ ಹಾರ ಹೊಡಿಬೇಕು ನಾನು. ನೀನು ನನಗೆ ಎಲ್ಲಿ ಸಿಗ್ತಾ ಹೇಳು ಸೂಳೆ ಮಗನೇ. ನಾನೇ
ಮಂದಿ ಹೊಡಿತೀನಿ ನಿನ್ನ ಅಕ್ಕನ ಸೂಳೆ ಮಗನೇ. ಇಲ್ದೇ ಇರೋ ಪ್ರಚಾರ ಎಲ್ಲ ಮಾಡ್ದೆ ನಿನ್ನಮ್ಮನ್ ಗಾಂಡು ನನ್ನ ಮಗನೇ. ನಿನ್ನ ಹೆಂಡ್ತಿ ನಿಮ್ಮಮ್ಮ ನಿಮ್ಮ ಅಪ್ಪನ್ ಹೊಡ್ದಿರೋದು ಹೇಳ್ತಿಯಲ್ಲ ಸೂಳೆ ಮಗನೇ. ನಿನಗೆ ಚೆನ್ನಾಗಿ ಚಪ್ಪಲಿಯಲ್ಲಿ ಹೊಡ್ದಿರೋದು ಹೇಳೋ, ಅದನ್ನ ಹೇಳೋ, ಪ್ರಚಾರ ಮಾಡೋ. ನಿಮ್ಮ ಅಪ್ಪ ಅಮ್ಮ ಹೊಡಿಸ್ತೀಯಲ್ಲ ನಿನ್ನ ಹೆಂಡ್ತಿ ಕೈಲಿ. ಲೇ ಸೂಳೆ ಮಗನೇ, ನಿಮ್ಮಮ್ಮನ್ ನನ್ಗೆ ಹೇಳೋ. ಇವಾಗ ಬಂದು ನನ್ನ ಕೈಗೆ ಸಿಕ್ಕೋ ಶಂಡ, ಕಾನೂನ್ನೇ ಕೈಗೆ ತಗೋತೀನೋ ನಾನು. ನಿನ್ನಂತ ಒಂದು ಹುಳನ ಸಾಯಿಸಿದ್ರೆ ಕೋಟಿ ಜನ ಬದಲಾಗ್ತಾರೆ. ಸೂಳೆ ಮಗನೇ, ಡಾಕ್ ಸತೀಶ್ ಸೂಳೆ ಮಗನೆ. ಆ ಡಾಕ್ ಸತೀಶ್ ಸೂಳೆ ಮಗನ್ಗೆ ಸಿಗೋವರೆಗೂ ಶೇರ್ ಮಾಡಿ. ಯಾಕಂದ್ರೆ ಹೇಳ್ತಾನೆ ನಾನು 100 CR ಸಂಪಾದನೆ ಮಾಡಿದ್ದೀನಿ ಡಾಗ್ ಬ್ರೀಡಿಂಗ್ ಅಲ್ಲಿ, ಮರಿ ಹಾಕ್ಸಿ ಮಾಡಿದ್ದೀನಿ ಅಂತಾನಲ್ಲ. ನಿನ್ನ ಅಮ್ಮನ್ ಗಾಂಡು ನನ್ನ ಮಗನೇ. ಒಂದು ತುತ್ತು ಊಟ ಮಾಡ್ಬೇಕಂದ್ರು ಕಷ್ಟಪಟ್ಟು ಬೆವ್ರು ಸುರಿಸಿರೋ ದುಡ್ಡಲ್ಲಿ ಊಟ ಮಾಡೋ ಸೂಳೆ ಮಗನೆ. ನಾಯಿನ ಮಾರ್ಬಿಟ್ಟು ಏನೋ ನಿನ್ ಬಿಗ್ ಬಾಸ್ ಬರಕ್ಕೆ ಏನು 2 ಲಕ್ಷದ ಕೋಟ್ ತಗೊಂಡ್ಬಿಟ್ಟಿದ್ಯಾ. ಅಥೂ ಶಂಡ ನನ್ನ ಮಗನೇ. ನನ್ನ ನಾಯಿಗೆ ಉಚ್ಚೆ ವರ್ಸಿ ಬಿಸಾಕಂತ ಶರ್ಟ್ಗಳನ್ನ ಹಾಕೋ ಬಂದಿದ್ಯಲ್ಲೋ ಗಾಂಡು ನನ್ನ ಮಗನೆ. ನನ್ನ ಮನೇಲಿರೋಂಥ ಮುಖ ಪ್ರಾಣಿಗಳದು ಶರ್ಟು ಅಂಥದ್ರಲ್ಲೆಲ್ಲ ನಾನು ಉಚ್ಚೆ ವರ್ಸಿ ಬಿಸಾಕ್ತೀನಿ ಕಣೋ. ಅಂಥದ್ದು ಹಾಕೋ ಬಂದ್ಬಿಟ್ಟು ಏನು ಬಿಲ್ಡಪ್ 2 ಲಕ್ಷದ್ದು 22 ಲಕ್ಷದ್ದು 40 ಲಕ್ಷ. ನೀನು ಬಿಗ್ ಬಾಸ್ ಬರೋಬೇಕು ಅಂತ ಅಂದರೆ ಏನೋ ನಿನಗೆ 60 ಲಕ್ಷ ಬುಕ್ಕಿಂಗ್ ಮಾಡಿಬಿಟ್ಟಿದ್ರ. ನೀನು ಸೂಳೆನಾ ನಿನ್ನ ಬುಕ್ಕಿಂಗ್ ಮಾಡ್ಕೊಳಕ್ಕೆ ಸೂಳೆ ಮಗನೇ. ಯಾಕೋ ನಿಮ್ಮ ತಂದೆ ತಾಯಿನೆಲ್ಲ ಬೈಯೋ ಥರ ಮಾಡ್ತಾ ಇದ್ಯಾ ಅಲ್ಲೇ ಗಾಂಡು ನನ್ನ ಮಗನೇ. ನಿನ್ನ ಅಮ್ಮನ್ ಗಾಂಡು ನನ್ನ ಮಗನೇ. ಎಷ್ಟು ಜೀವನದಲ್ಲಿ ಪರಿವರ್ತನೆ ಆಗಂತ ಮಕ್ಕಳು ಬ್ರೀಡರ್ಗಳೆಲ್ಲ ಪರಿವರ್ತನೆ ಆಗ್ತಾ ಇದ್ದಾರೆ. ನನಗೆ ಕಾಲ್ ಮಾಡ್ತಾರೆ, ಲಕ್ಷ್ಮಿ ಅಕ್ಕ ನಾನು ಇನ್ನ ಬ್ರೀಡ್ ಮಾಡೋದು ಬಿಟ್ಬಿಡ್ತೀನಿ, ನೀವು ಒಂದೊಂದು ವಿಷಯದಲ್ಲ ಹಾಕಂತ ಶಾಪ ಇದೆಯಲ್ಲ ಅದೆಲ್ಲ ನನಗೆ ಅಷ್ಟು ಭಯ ಆಗುತ್ತೆ, ಮುಂದೆ ಅಷ್ಟು ಕ್ರೂರಿಯಾಗಿರುತ್ತೆ. ಇವತ್ತು ಚೆನ್ನಾಗಿರುತ್ತೆ, ಆ ತಾಯಿ ಗರ್ಭದಲ್ಲಿ ಮರಿಗಳನ್ನ ಹಾಕ್ಸಿ ಮಾರಿ ತಿಂತಿರಲ್ಲ ಶಂಡ ನನ್ನ ಮಗನೇ. ದುಡ್ದು ತಿನ್ನೋ, ಭಿಕ್ಷೆ ಬೇಡೋ, ರಸ್ತೆಯಲ್ಲಿ ಹೋಗಿ ತರಕಾರಿ ವ್ಯಾಪಾರ ಮಾಡೋ. ಅದು ಬಿಟ್ಬಿಟ್ಟು ಬಂದು ಡಾಗ್ದು ನಾನು ಮಾಡ್ತೀನಿ ಅಂತ ಇನ್ನ ಇರೋ ಯುವ ಪೀಳಿಗೆನೆಲ್ಲ ಹಾಳು ಮಾಡ್ತೀಯಾ ಗಾಂಡು ನನ್ನ ಮಗನೇ. ಇವತ್ತು ನಾನು ಎಷ್ಟಕ್ಕೆ ಬದುಕ್ತಿದ್ದೀನ ಅದು ನನ್ನ ಬೀದಿ ನಾಯಿಗಳ ಆಶೀರ್ವಾದದಿಂದನೇ ಬದುಕ್ತಾ ಇರೋದು. ನಮ್ಮ ಅಪ್ಪ ಅಮ್ಮ ಆಶೀರ್ವಾದ ಅಂತೂ ಇಲ್ಲ. ನನ್ನ ಎಷ್ಟು ಕೂದಲಷ್ಟು ನನ್ನ ಅಪ್ಪ ಅಮ್ಮ ಆಶೀರ್ವಾದದಲ್ಲಿ ನಾನು ಬದುಕ್ತಿಲ್ಲ ಕಣೋ ಗಾಂಡು. ಬೀದಿ ನಾಯಿಗಳ ಒಂದು ಊಟ ಹಾಕೋ ಆಶೀರ್ವಾದದಿಂದನೇ ನಾನು ಇವತ್ತು ಮೇಲೆ ಇರೋದು ಶಂಡ. ನಿನ್ನಮ್ಮನ ನನ್ನ ಕೈಗೆ ಸಿಕ್ಕೋ, ನನ್ನ ಲೊಕೇಶನ್ ಕಳ್ಸಿದ್ದೀನಲ್ಲ, ನೀನು ಒಂದೇ ತುಣ್ಣಿಗೆ ಹುಟ್ಟಿದ್ರೆ, ಒಳ್ಳೆ ಬ್ರೀಡ್ಗೆ ಹುಟ್ಟಿದ್ರೆ ನನ್ನ ಭೇಟಿ ಆಗೋ ನೀನು. ನೀನ ನೋಡ್ಬಿಡೋಣ. ಲೇ ಗಾಂಡು ನನ್ನ ಮಗನೇ. TV ಶೋ ಅಲ್ಲಿ ಬಂದ್ಬಿಟ್ಟು ಕರೆಕ್ಟಾಗಿ ಜೆನ್ಯೂನ್ ಆಗಿ ಆಟ ಆಡೋಂತ ಅದಕ್ಕೆ ಕಳ್ಸಿದಾರಲ್ವಾ, ಅಲ್ಲಿ ನೀನು ಕರೆಕ್ಟಾಗಿ ಹೇಳು. ಯಾಕೆ ನೀನು ತಿಕ್ಕಕ್ಕೆ ಬುಡ ಹೊಡಿತಾರೆ ಅಂತನಾ? ನಿನ್ಗೆ ಸರಿ ಗಟಪಿಸ್ ಹೊಡಿತಾರ ಅನ್ಬಿಟ್ಟ ಗಾಂಡು ನನ್ನ ಮಗನೇ. ಕರೆಕ್ಟಾಗಿ ಹೇಳು. ಬ್ರೀಡ್ ಮಾಡಿ ಅದ್ರಲ್ಲಿ ಸಂಪಾದನೆ ಮಾಡಿದ್ದೀನಂತೆಲ್ಲ ತಿರ್ಪೆ ನನ್ನ ಮಗನೇ. ಗಾಡಿಗೆ ಪೆಟ್ರೋಲ್ ಇಲ್ದಿರೋ ಸುತ್ತ ಗಾಂಡು ನನ್ನ ಮಗನೇ. ಇನ್ನು ಬಾಯ್ಗೆ ಸರಿಗೆ ಬರುತ್ತೆ ಲೋಫರ್. ಏನು ಸುಳ್ಳು ಹೇಳ್ತೀಯೋ? ಬ್ರೀಡರ್ಗಳಿಗೆಲ್ಲ ಸುಳ್ಳು ಸುದ್ದಿ ಹಬ್ಬತಾ ಇದೆಯಾ ನೀನು? ಪ್ರಚಾರ ಮಾಡ್ತಾ ಇದೆಯಾ ನೀನು? ಸುಳ್ಳು ಪ್ರಚಾರ ಮಾಡ್ತಾ ಇದೆಯೇನೋ ಗಾಂಡು ನನ್ನ ಮಗನೇ. ನಿನ್ನಂಗೆ ಶೋಗಳು ಹೋಗಿ ಬಿಲ್ಡಪ್ ತಗೊಂಡು ಸಾಲ ಮಾಡಿಬಿಟ್ಟು ಲೋನ್ಗಳು ಕಟ್ಟಕ್ಕಾಗ್ದಿರಾ ಸಾಲ ಮಾಡಿಕೊಂಡು ಇವ್ರ ತಲೆ ಮೇಲೆ ಪಂಗ್ನಾಮ ಇಕ್ಬಿಟ್ಟು ಸಂಪಾದನೆ ಮಾಡಿಲ್ಲೋ ಗಾಂಡು. ನಿನ್ನ ಅಪ್ಪನಿಗೆ ನೀನು ಹುಟ್ಟಿದ್ರೆ ನನ್ನ ಭೇಟಿಯಾಗು. ಸುಳ್ಳು ಪ್ರಚಾರ ಮಾಡ್ತೀಯ. ಡಾಗ್ ಬ್ರೀಡಿಂದ ನೀನು ಅಷ್ಟು ಸಂಪಾದನೆ ಮಾಡ್ಬಿಡ್ತೀಯಾ? ಅಸ್ಲಿಗೆ ನೀನೇನು ಸಂಪಾದನೆ ಮಾಡಿದ್ಯಾ? ನಿನ್ನ ಮೈ ಮೇಲೆ ಎಲ್ಲಿದೆ? ನೀನು ಯಾವ ಮನೇಲಿದ್ಯಾ? ಎಲ್ಲಿದೆಯಾ? ತಿರ್ಪೆ ಡಾಗ್ ಸತೀಶು. ಬಿಗ್ ಬಾಸ್ ಅಲ್ಲಿ ಬಂದ್ಬಿಟ್ಟು ಒಂದು ಕಂಟೆಸ್ಟೆಂಟ್ ಅಂತ ರೆಸ್ಪೆಕ್ಟ್ ಕೊಡ್ತಾರೆ, ಎಲ್ಲರೂ ನೋಡ್ತಾರೆ. ನೀನ್ ದೊಡ್ಡ ಲೂಸ್ ನನ್ನ ಮಗ, ಮೆಂಟಲ್ ನನ್ನ ಮಗ, ತಿರ್ಪೆ ನನ್ನ ಮಗ ಅಂತ ಎಲ್ಲರಿಗೂ ಗೊತ್ತಾಯ್ತು ಈಗ. ಅಲ್ಲನೋ ಬ್ರೀಡ್ ಮಾಡ್ತೀಯ. ಎಷ್ಟು ಯುವ ಪೀಳಿಗೆಗಳು ಇವಾಗೆಲ್ಲ ಸ್ಕೂಲು ಕಾಲೇಜ್ ಎಲ್ಲ ಬಿಟ್ಬಿಟ್ಟು ಬ್ರೀಡ್ಗೆ ಇಳ್ದಿದ್ದಾರೆ. ನಮ್ಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತಾ? ಗಿರೀಶ್ ಸಾರು, ಪ್ರವೀಣ್ ಸಾರ್ ಅಂತ ಶೆಲ್ಟರ್ಗಳೆಲ್ಲ ತುಂಬೋಗಿದ್ದಾವೆ ಅಬಾಂಡೆಡ್ ಡಾಗ್ಸ್ಗಳು. ಅವುಗಳಿಗೆ ಯಾರೋ ಉತ್ತರ ಕೊಡೋದು? ಅವುಗಳ ಮಕ್ಕಳನ್ನೆಲ್ಲ ಮಾಡಿಸಿ ಅವುಗಳನ್ನೆಲ್ಲ ಬೇರೆ ಅವ್ರಿಗೆ ದುಡ್ಡಿಗೆ ಮಾರ್ಕೊಂತ ತಾಯಿ ನಾಯಿನ ಏನ್ ಮಾಡ್ತೀಯ? ಅದಕ್ಕೆ ಉತ್ತರ ಕೊಡು ನನ್ಗೆ. ನಾನು ಕಾಲ್ ಮಾಡ್ತಾ ಇದ್ದೀನಿ ಅವನ ನಂಬರ್ಗೆ. ಅವ್ರ ಅಪ್ಪನ್ಗೆ ಹುಟ್ಟಿದ್ರೆ ಫೋನ್ ಪಿಕ್ ಮಾಡ್ಬೇಕು ಅವನೀಗ. The number you have dialed is currently busy. Please try later. ಡಯಲ್ ಮಾಡಿದ ನಂಬರ್ ಸದ್ಯ ಕಾರ್ಯನಿರತವಾಗಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. आपके द्वारा डायल किया गया नंबर अब ನಂಬರ್ ಡಯಲ್ ಮಾಡ್ಕೊಡು. 990.
99011111 5 The number you have dialed is ಸುಡ್ತೇನೆ ನೋಡಿ ಗ್ಲಾಸ್ಗೆ. ಬೇರೆ ನಂಬರಿಂದನೂ ಕಾಲ್ ಮಾಡ್ತಾ ಇದ್ದೀನಿ. ರಿಂಗ್ ಆಗ್ತಾ ಇದೆ. ಡಾಕ್ ಸತೀಶ್ ಅಂತ ನಂಬರು. ಹಲೋ ಹಲೋ, ಡಾಕ್ ಸತೀಶ್ ಅವರಾ ಮಾತಾಡೋದು? ಹಲೋ, ನೀವೇ ಅಂತ ಗೊತ್ತಾಯ್ತು, ವಾಯ್ಸ್ ಗೊತ್ತಾಯ್ತು, ನಾನು ನಿಮ್ಮ ಅಭಿಮಾನಿ. ಹಲೋ ನೋಡಿ, ಅವನೇ ಮಾತಾಡ್ತಾ ಇರೋದು. ರಾಂಗ್ ನಂಬರ್ ಅಂತ ಹೇಳ್ತಾನೆ. ದಿಸ್ ಕಾಲ್ ಈಸ್ ರೆಕಾರ್ಡಿಂಗ್ ಅಂತ ಬಂದಿದ ತಕ್ಷಣ ರಾಂಗ್ ನಂಬರ್ ಅಂತ ಹೇಳ್ತಾನೆ. Your call has been forwarded to voicemail. The ಇಷ್ಟೇ person you are trying to reach is not available. ಇಷ್ಟೇ ಇವನ್ ಗಂಡಸ್ತಾನ. Please record your message. ಇಷ್ಟೇ ಇವನ್ ಗಂಡಸ್ತಾನ. ನೋಡಿದ್ರಾ, ಅವನಿಗೊಂದು ಫೋನ್ ಪಿಕ್ ಮಾಡಿಬಿಟ್ಟು ಮಾತಾಡ ಗಂಡಸ್ತಾನೇ ಇಲ್ಲ. ನೋಡಿ, ಮತ್ತೆ ಕಾಲ್ ಮಾಡ್ತಾ ಇದ್ದೀನಿ ನಾನು. later. ನೀವು ಡಯಲ್ ಮಾಡಿದ ನಂಬರ್ ಸದ್ಯ ಕಾರ್ಯನಿರತವಾಗಿದೆ. ದಯವಿಟ್ಟು ಆಲ್ರೆಡಿ ನನ್ನ ನಂಬರು ಬ್ಲಾಕ್ ಮಾಡಿಬಿಟ್ಟಿದ್ದಾನೆ. ಆಲ್ರೆಡಿ ನನ್ನ ನಂಬರು ಬ್ಲಾಕ್ ಮಾಡಿಬಿಟ್ಟಿದ್ದಾನೆ. ನನ್ನ ನಂಬರು ಅವನು ಬ್ಯುಸಿ ಬರ್ತಿದೆ ನೋಡಿ. ಬೇರೆ ನಂಬರಲ್ಲಿ ಮಾಡಿದ್ರೆ ಇಲ್ಲ ರಾಂಗ್ ನಂಬರ್ ಅಂತ ಹೇಳಿ ಇಡ್ತಾನೆ. ಎಲ್ಲೋ ಶಂಡ ನಾಮರ್ದ ನಪುಂಸಕ ಎಲ್ಲಿ ಗಾಂಜಾ ಹೊಡ್ಕೊಂಡು ಬಿದ್ದಿದ್ಯಲ್ಲ ಈ ಗೂರ್ಲ ನನ್ನ ಮಗನೇ, ತಾತ ನನ್ನ ಮಗನೇ, ಮುದಿಯ, ಅಯ್ಯೋ ಶಂಡ ನನ್ನ ಮಗನೇ, ಆ ತಲೆ ಮೇಲೆ ಒಂದಿಷ್ಟು ಪುಕ್ಕ ಇಕ್ಕೊಂಡು ಎಷ್ಟೊಂದು ಆಟ ಆಡ್ತಾ ಇದೆಯಲ್ಲೋ ಚಪ್ಪರ್ ನನ್ನ ಮಗನೇ. ಬ್ರೀಡ್ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ದೀನಿ ಅಂತ ಹೇಳ್ತೀಯಲ್ಲೋ. ಬೀದಿನಾಗ ಊಟ ಹಾಕಿನೇ ನಾನು ಸಂಪಾದನೆ ಮಾಡಿದ್ದೀನೋ. ದೇವರು ನನಗೆ ಚೆನ್ನಾಗಿಟ್ಟಿದ್ದಾನೆ, ಇದೇ ಸತ್ಯ. ಅಲ್ಲೇ ನಿನ್ನಂಗೆ ಸುಳ್ಳು ಹೇಳ್ಕೊಂಡು ನಾನು ಬ್ರೀಡ್ ಮಾಡಿ ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೆ ಅಂತ ಸುಳ್ಳು ಹೇಳ್ತೀಯಲ್ಲ, ಒಂದಕ್ಕೂ ಪ್ರೂಫ್ ಇಲ್ಲೋ ತಿರ್ಪೆ ನನ್ನ ಮಗನೇ. ನೀನು ಒಂದು ನಾಯಿ ಸಾಕ್ಬಿಟ್ಟು ಎಷ್ಟು ಸುಳ್ಳು ಹೇಳಿ ಎಷ್ಟು ಬಿಲ್ಡಪ್ ಕೊಡ್ತಾ ಇದೆಯಾ, ಎಷ್ಟೆಷ್ಟು ಅದಕ್ಕೆ ಮಿಕ್ಸ್ ಬ್ರೀಡ್ ಮಾಡಿ ಹುಡ್ತಾ ಇದೆಯಾ. ನಿಮ್ಮ ಅಪ್ಪನಿಗೆ ಹುಟ್ಟಿರೋದು ಸ್ವಲ್ಪ ಡೌಟ್ ಇತ್ತು, ಪೂರ್ತಿ ಆಗೋಯ್ತು, ಕನ್ಫರ್ಮ್ ಆಗೋಯ್ತು ಕಣೋ ಗಾಂಡು ನನ್ನ ಮಗನೇ. ಫೋನ್ ಎತ್ತದಂಗೆ ಎತ್ಬಿಟ್ಟು ರಾಂಗ್ ನಂಬರ್ ಅಂತ ಹೇಳ್ತಿರ್ತೀಯಲ್ಲೋ, ನಿನ್ನ ವಾಯ್ಸ್ ಇಡೀ ಕರ್ನಾಟಕನೇ ಕೇಳಿದೆ ಕಣೋ. ನೀನೇನಂತ ನನಗೆ ಗೊತ್ತು ಶಂಡ. ನೀನೀಗ ಕಾಲು ರೆಕಾರ್ಡಿಂಗ್ ಅಂತ ಬಂದಿದ ತಕ್ಷಣವೇ ನೀನು ಫೋನು ಕಟ್ ಮಾಡಿದ್ದು. ಅದಕ್ಕೆ ಮುಂಚೆ ಇದ್ದಿದ್ರೆ ಮಾತಾಡ್ತಿದ್ದೆ. ನಿನಗೆ ಮೀಟ್ರೇ ಇಲ್ಲ ಕಣೋಲೇ, ಮೀಟ್ರ್ ಇರ್ಬೇಕು ಕಣೋ. ಫೋನು ರೆಕಾರ್ಡಿಂಗ್ ಆಗೋ ಕಾಲ್ಗೆ ಮಾತಾಡೋಕ್ಕೆ ಮೀಟ್ರ್ ಬೇಕು, ಸರಿನಾ? ನೀನು ದೊಡ್ಡ ಶಂಡ ಅಂತ ಗೊತ್ತಾಯ್ತಾ ನಿನ್ಗಿವಾಗ? ಇದು ಓಪನ್ ಪಡ್ಕೊಡು, ಲಾಕು. ಮತ್ತೆ ಮಾಡ್ತೀನಿ. ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಫೋನ್ ಪಿಕ್ ಮಾಡೋ ನೋಡೋಣ. ನನಗೆ ಉತ್ತರ ಕೊಡೋ ಇವತ್ತು. ನಾನು ಒಂದೆರಡೇ ಕ್ವಶನ್ಸ್ ಹೇಳ್ತೀನಿ, ನಾನು 2 ಕ್ವಶನ್ಸ್ಗೆ ಉತ್ತರ ಕೊಡು. ಎಲ್ಲಿ ಬ್ರೀಡ್ ಮಾಡಿ ಬದುಕ್ತಿದ್ದೀನಿ ಅಂತ ಹೇಳ್ತೀಯಲ್ಲ, ಅದು ತಾಯಿನ ನಾವು ಕೊನೆಗೆ ಏನು ಮಾಡ್ತೀಯಾ? ಯಾವ್ದಾನ ಮಾಂಸದ ಅಂಗಡಿಗೆ ಮಾರ್ಬಿಟ್ಟಿರ್ತೀಯ ಅನ್ನೋ ಗಾಂಡು ನನ್ನ ಮಗನೇ ನೀನು. ನೀವು ಡಯಲ್ ಮಾಡಿದ ನಂಬರ್ ಸದ್ಯ ಕಾರ್ಯನಿರತವಾಗಿದೆ. ದಯವಿಟ್ಟು ಈ ನಂಬರನ್ನು ಬ್ಲ್ಯಾಕ್ ಲಿಸ್ಟ್ ಹಾಕ್ಬಿಟ್ಟ. ನೋಡಿದ್ರಾ? ಲೇ ಶಂಡ ನನ್ನ ಮಗನೇ, ನಿನ್ನ ಗಂಡಸ್ತನ ಇದ್ರೆ ನನ್ನ ಫೋನ್ ಎತ್ತೋ ನೀನು. ಇನ್ನೂ 5 ನಿಮಿಷ ಟೈಮ್ ಕೊಡ್ತೀನಿ ನಿನಗೆ, ಪರವಾಗಿಲ್ಲ, ಫೋನ್ ಎತ್ತು. ಏನಾಯ್ತು ಪಾಸ್ವರ್ಡು? ಬೇರೆಯವ್ರ ಫೋನಿಂದ ಮಾಡ್ತಿದ್ದೀನಿ. ನಂಬರ್ ಎತ್ತು, ಪಿಕ್ ಮಾಡು. ಅದು ಹೆಂಗ್ ಬ್ರೀಡ್ ಮಾಡಿದೆ, ಅದು ಹೆಂಗ್ ಸಂಪಾದನೆ ಮಾಡಿದೆ, ನಮಗೆ ಸ್ವಲ್ಪ ಹೇಳ್ಕೊಡು. ನೀವು ಡಯಲ್ ಮಾಡಿದ ನಂಬರ್ ಸದ್ಯ ಕಾರ್ಯನಿರತವಾಗಿದೆ. The number
you have dialed is currently busy. ಮುಂಡಾ ಮೋಚ ನಿನ್ ಗಂಡಸ್ತನಿಕ್ ನನ್ ಎಕ್ಕಡ ಗಾಂಡು ನನ್ ಮಗನೇ, ಸಾಮಾನ್ ಇಲ್ದಿರ ಗಾಂಡು ನನ್ ಮಗನೇ. ಮೀಟ್ರ್ ಬೇಕಲ್ಲ ನಮ್ಮಂತವ್ರಿಗೆ ಉತ್ತರ ಕೊಡಕ್ಕೆ ನಿಂಗೆ ಮೀಟ್ರ್ ಬೇಕಲ್ಲೋ ಶಂಡ ನಮರ್ದ ನಪುಂಸಕ. ಡಾಗ್ ಸತೀಶ ಬಿಗ್ ಬಾಸ್ಗೆ ಹೋಗ್ಬಿಟ್ರೆ ಏನ್ ದೊಡ್ಡ ನೀನು ಏಜ್ ಏನ್ ನಿನ್ ಕಮ್ಮಿ ಆಗ್ಬಿಡಲ್ಲ, ಅಥವಾ ನೀನ್ ಮಾಡಿರೋ ಪಾಪ ಏನು ನಿನ್ಗೆ ಕಮ್ಮಿ ಆಗ್ಬಿಡಲ್ಲ. ಒಂದು ಜನಗಳಿಗೆ, ಯುವ ಪೀಳಿಗೆಗೆ ಒಂದು ಒಳ್ಳೆ ಮಾರ್ಗವಾಗಿ ನೀನು ಉತ್ತರ ಕೊಡಬೇಕಿತ್ತು. ನಾನು ಬ್ರೀಡ್ ಮಾಡಿ ಸಂಪಾದನೆ ಮಾಡ್ತೀನಿ ಅಂತೆಲ್ಲೋ ಶಂಡ ನಪುಂಸಕ ನಾಮರ್ದ ಗಾಂಡು. ಸಂಪಾದನೆ ಮಾಡಕ್ಕೆ ಯೋಗ್ಯತೆ ಇಲ್ಲ ಸೂಳೆ ಮಗನೇ. ನಾಯಿಗಳನ್ನ ಸೂಳೆ ಕೆಲಸ ಮಾಡಿಸ್ಬಿಟ್ಟು ಸಂಪಾದನೆ ಮಾಡ್ತೀನಿ, ನಾನು ದೊಡ್ಡ ಬಿಲ್ಡಪ್ ಅಂತ ಹೇಳ್ತೀಯಲ್ಲೋ ಗಾಂಡು ನಾಮರ್ದ. ಆ ತಾಯಿ ನಾಯಿನ ಮರಿ ಹಾಕ್ಸ್ಬಿಟ್ಟು ಅದು ತಾಯಿ ನಾಯಿನ ಏನೋ ಮಾಡ್ತೀಯ ನೀನು. ಆ ಮರಿಗಳನ್ನೆಲ್ಲ ಮಾರ್ಕೊಂತೀನಿ ಅಂತ ಹೇಳ್ತೀಯಲ್ಲ, ಆ ಶಾಪೆಲ್ಲ ನಿನ್ನ ಸುಮ್ಮನೆ ಬಿಡುತ್ತೆ ಅನ್ಕೊಂಡ? ಆ ಶಾಪೆಲ್ಲ ನಿನ್ನ ವಂಶ ನಿರ್ವಂಶ ಆಗೋಗುತ್ತೆ. ನೀನು ಎಷ್ಟು 7 ಜನ್ಮ ಅಂತ ಮನುಷ್ಯನ್ಗಿರುತ್ತೆ, ಆ 7 ಜನ್ಮದಲ್ಲೂ ನೀನು ಅನುಭವಿಸ್ತೀಯ ಗಾಂಡು ನನ್ನ ಮಗನೇ. ಶಂಡ ನಪುಂಸಕ ನಾಮರ್ದ. ನನ್ನ ಫೋನ್ ಪಿಕ್ ಮಾಡೋ, ನಿನ್ನ ತಾಕತ್ತಿದ್ರೆ, ನಿನ್ನ ತಿಗ್ದಲ್ಲಿ ದಮ್ಮಿದ್ರೆ ನನ್ನ ಫೋನ್ ಪಿಕ್ ಮಾಡೋ ಶಂಡ. ಬೀದಿ ನಾಯಿಗೆ ಊಟ ಹಾಕಿರೋದಕ್ಕೆ ಇವತ್ತು ನಾನು ರಾಣಿಯಾಗಿ ಬದುಕ್ತಿದ್ದೀನೋ ಹೆಮ್ಮೆಯಿಂದ ಹೇಳ್ಕೊತೀವಿ. ನಿನ್ನಂಗೆ ಬೀದಿ ನಾಯಿಗೆ ನಾನು ಊಟ ಹಾಕ್ಬಿಟ್ಟು ನಾನು ಇಷ್ಟು ಕೋಟಿ ಸಂಪಾದನೆ ಮಾಡಿದೆ, ಮಿಕ್ಸ್ ಬ್ರೀಡ್ ಬೀದಿ ನಾಯಿಗೆ ಮಿಕ್ಸ್ ಬ್ರೀಡ್ ಮಾಡಿದೆ ಅಂದರೆ ಫಸ್ಟ್ ಆಫ್ ಆಲ್ ನಿನ್ನ ಒದ್ದು ಒಳಗಡೆ ಹಾಕ್ಸ್ಬೇಕು. ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ನಿನ್ನ ಮೇಲೆ, ನಾನು FIR ಮಾಡ್ತಿದ್ದೀನಿ. ನಾನು ಉತ್ತರ ಕೊಡಬೇಕು ನೀನು ಇದಕ್ಕೆಲ್ಲ. ನೀನು ಬಾಯಿಲ್ದಿರೋ ಜೀವ ನಾಯಿಗಳ ಬಗ್ಗೆ ಯಾರು ಮಾತಾಡ್ತಾರೆ, ಬಾಯಿಲ್ದಿರೋ ಜೀವ ನಾಯಿಗಳ ಬಗ್ಗೆ ಯಾರು ಮುಂದೆ ಬರ್ತಾರೆ ಅಂತ ಅನ್ಕೊಂಡಿದ್ಯಲ್ಲೇ. ಕೈಗೆ ಬಳೆ ಹಾಕೋದು ಗೊತ್ತು ನನ್ನ ಮಗನೇ, ನಿನ್ಗೆ ಬೇಡಿ ಹಾಕ್ಸೋದು ಗೊತ್ತು ನನಗೆ. ಗಾಂಡು ನನ್ನ ಮಗನೇ, ನಾಮರ್ದ ನನ್ನ ಮಗನೇ, ಶಂಡ. ಡಾಗ್ ಸತೀಶ ನಿನ್ಗೇನೋ ಬಂದಿರೋದು, ಮೆಂಟಲ್ ಆಸ್ಪತ್ರೆಯಲ್ಲಿ ಮಾತ್ರೆ ಕೊಟ್ಟಿದ್ದಾರಲ್ಲ ಅದನ್ನ ಕರೆಕ್ಟಾಗಿ ಕುಡಿಯೋ ಶಂಡ. ಕರೆಕ್ಟಾಗಿ ಕುಡಿ. 10 mg 100 mg ಮಾಡಿದ್ದಾರೆ, 750 mg ವರ್ಗೂ ಮಾಡಿದಾರಲ್ವಾ ನಿನಗೆ. ಆ ಟ್ಯಾಬ್ಲೆಟ್ ಎಲ್ಲ ತಗೊಳ್ಳೋ ಗಾಂಡು ನನ್ನ ಮಗನೇ. ಅದು ಬಿಟ್ಬಿಟ್ಟು ಏನು ಬಂದು ಟಿವಿಯಲ್ಲಿ ದೊಡ್ಡ ಶೋ ಕಲರ್ಸ್ ಕನ್ನಡ ಅಲ್ಲಿ ನಾನು ಬ್ರೀಡ್ ಮಾಡ್ತೀನಿ, ದುಡ್ಡು ಸಂಪಾದನೆ ಮಾಡ್ತೀನಿ, ಅದನ್ನೇ ಎಷ್ಟು ಸತಿ ನಮಗೆ ತಲೆ ಕೆಡ್ತಾ ಇದೆ ವಿಡಿಯೋಸ್ ನೋಡ್ತಾ ನನ್ನ ಮಗನೇ. ನನ್ನ ಕೈಯಲ್ಲಿ ಸಿಕ್ಕದ ಕಾನೂನು ಕೈಗೆ ತಗೋತೀನೋ ಗಾಂಡು ನನ್ನ ಮಗನೇ. ಶಂಡ ಬೀದಿ ನಾಯಿಗಳಿಗೆ ಊಟ ಹಾಕಿ ಅವರು ಒಂದು ಮಮತೆಯಲ್ಲಿ ಬೆಳೆಯೋರ ನಾವು, ಆ ಪ್ರೀತಿ ಜೊತೆ ಬೆಳೆಯೋರು ನಾವು, ಆ ಮುಗ್ಧ ಜೀವಗಳ ಜೊತೆ ಅದನ್ನ ಪ್ರೀತಿನ ದಿನ ಉಣಬಡಿಸ್ಕೊಂಡು ನಾವು ಬೆಳೀತಾ ಇರೋರು ನಾವು. ಬೀದಿ ನಾಯಿನ ಕ್ರಾಸ್ ಬ್ರೀಡ್ ಮಾಡಿ ಮಾರ್ಕೊಂತೀನಿ ಅಂತ ಹೇಳ್ತಿಯಲ್ಲೋ ಶಂಡ. ನಿನ್ನ ಮಗನ್ಗೆ ಏನಕ್ಕೋ ಓದಿಸ್ತಾ ಇದ್ಯಾ? ದಿನಾನು ನಿನ್ನ ಮಗನ್ಗೆ ಏನಕ್ಕೆ ಓದಿಸ್ತಾ ಇದ್ಯಾ? ವ್ಯವಹಾರ ಜ್ಞಾನ ತಿಳಿಲಿ, ಪ್ರಪಂಚ ನೋಡ್ಲಿ, ಒಳ್ಳೆತನವಾಗಿ ಬದುಕ್ಲಿ ಅಂತ ಅಲ್ವಾ ಓದಿಸ್ತಿದ್ಯಾ? ಯಾಕೆ ಜನಗಳಿಗೆಲ್ಲ ತಪ್ಪು ಕಲ್ಪನೆ ಬರಂಗ್ ಮಾಡ್ತಾ ಇದ್ದಿ? ಈಗಾಗಲೇ ಬ್ರೀಡರ್ಗಳೆಲ್ಲ ಅವ್ರ ವಂಶ ನಿರ್ವಂಶ ಆಗೋಗ ಅವ್ರು ಹಾಳಾಗೋಗ್ಲಿ, ಸರ್ವನಾಶ ಆಗೋಗ್ಲಿ ಅವ್ರ ವಂಶ. ಬ್ರೀಡರ್ಗಳ್ದೆಲ್ಲ ಅವ್ರಿಗೆ ದಟ್ಟು ದರಿದ್ರ ಹೊಡಿಯುತ್ತೆ, ಊಟಗೆ ಸಿಗಲ್ಲ, ಬಟ್ಟೆ ಇರೋದಿಲ್ಲ, ತಿರ್ಪೆ ಒಂದು ಜೀವನನೂ ಇರೋದಿಲ್ಲ. ಗಾಂಡು ನನ್ನ ಮಕ್ಕಳು 10,000 ಸಂಪಾದನೆ ಮಾಡಿಬಿಟ್ರೆ ಏನೋ ದೊಡ್ಡ ಕೋಟಿ 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 ಅಂತಿರಲ್ಲ, ತಿರ್ಪೆ ನನ್ನ ಮಕ್ಕಳ ಕಷ್ಟಪಟ್ಟು ದುಡಿರೋ ಅದ್ರಲ್ಲಿ ಸಂಪಾದನೆ ಮಾಡಿ ಹೋಗಿ ಬೀದಿ ಮೇಲೆ ತರಕಾರಿ ಮಾರಿ ಒಳ್ಳೆ ಸಂಪಾದನೆ ಆಗುತ್ತೆ. ಅದು 10 ರೂಪಾಯಿ ಲಾಭ ಬರುತ್ತಲ್ಲ, ಆ ಲಾಭದಲ್ಲಿ ದುಡಿಮೆಯಲ್ಲಿ ಜೀವನ ಮಾಡಿ ಸಂತೋಷ ಸಿಗುತ್ತೆ. ಕೋಟಿ ಕೋಟಿ ಸುಳ್ಳು ಹೇಳ್ತೀಯ ಕೋತಿ ನನ್ನ ಮಗನೇ. ಆ ಕೋತಿಗೂ ಹೋಲಿಸ್ಬಾರ್ದು. ಕೋತಿ ಆದ್ರೂ ಒಬ್ಬಿಬ್ರು ಅವ್ರಿವ್ರ ಮನೇಲಿ ಹೋಗ್ಬಿಟ್ಟು ಬೇಡ್ಕೊಂಡು ತಿನ್ನುತ್ತೆ. ನೀನ್ ಏನಕ್ಕೋ ಲಾಯಕ್ಕಿಲ್ವಲ್ಲೋ ಡಾಗ್ ಸತೀಶ. ನಿನಗೆ ನೀನೇ ಸಾಟಿ. ಸುಳ್ಳುಗಳು ಹೇಳಿ ಯಾಕೋ ಬದುಕ್ತೀಯಾ ಜೀವನದಲ್ಲಿ? ನಿಜ ಹೇಳಿ ಬದುಕು. ನಿನ್ನಂತ ಕಚಡ ನನ್ನ ಮಗನ್ನ ಬಿಗ್ ಬಾಸ್ ಶೋ ಅಲ್ಲಿ ತೋರಿಸ್ಬಿಟ್ಟು ಏನ್ ಬ್ರೀಡರ್ಗಳಿಗೆಲ್ಲ ಗಾಂಚಲಿ ಗಾಣ್ಮಸ್ತಿ ಎಷ್ಟೊಂದಿದೆ ಗೊತ್ತಾ? ಆ ಬ್ರೀಡರ್ಗಳಿಗೆಲ್ಲ ಕಿತ್ತೋದ್ ನನ್ನ ಮಕ್ಕಳ್ರ ಗಾಂಡು ನನ್ನ ಮಕ್ಕಳ ಬ್ರೀಡರ್ಗೆಲ್ಲ ಸೇರಿಸಿ ಹೇಳ್ತಾ ಇದ್ದೀನಿ. ನಿಮ್ಮ ಅಪ್ಪಂದೇ ಒಂದೇ ತುಣ್ಣೆಗೆ ನೀವುಗಳು ಹುಟ್ಟಿದ್ರೆ ದುಡ್ದು ತಿನ್ರೋ ಶಂಡ ನಪುಂಸಕ ನಾಮರ್ದಗಳ. ನಿಮ್ಮ ಅಪ್ಪನ್ಗೆ ನೀವು ಹುಟ್ಟಿದ್ರೆ ದುಡ್ದು ತಿನ್ರಿ. ಇಲ್ಲ ನಿನ್ನ ಹೆಂಡ್ತಿನ ಮರಿ ಹಾಕ್ಸು, ನಿನ್ನ ಹೆಂಡ್ತಿಗೆ ಕ್ರಾಸ್ ಮಾಡಿ ಮರಿ ಹಾಕ್ಸು, ಅದನ್ನ ಮಾರೋ. ನಿನ್ನ ಮಗಳಿಗೆ ಮರಿ ಹಾಕ್ಸು, ಅದನ್ನ ಮಾರೋ ಶಂಡ. ಯಾಕೆ ಬಯಲ್ದಿರೋ ಜೀವಗಳಿಗೆ ಮರಿ ಹಾಕ್ಸಿ ಮಾರಿ ತಿನ್ನೋಣ ಅಂತ ನೋಡ್ತಿರಲ್ಲೋ ನಪುಂಸಕ ನಾಮರ್ದಗಳ. ತಾಯಿ ಮರಿ ಅಮ್ಮ ಮರಿನೆಲ್ಲ ಬೇರೆ ಮಾಡಿ ಬದುಕ್ತಿರೋಲ್ಲೋ. ನಿಮ್ಮ ವಂಶ ನಿರ್ವಂಶ ಆಗೋಗ, ನೀವು ಹಾಳಾಗೋಗ, ನೀವು ಸರ್ವನಾಶವಾಗೋಗ ಬ್ರೀಡರ್ಗಳು. ಅವ್ನು ಡಾಗ್ ಸತೀಶ್ ಅವನು ಬೇಗ ಸತ್ತೋಗ್ಬಿಡ್ಲಿ. ಅವನಂತ ಕಚಡ ನನ್ನ ಮಗ, ಗಾಂಡು ನನ್ನ ಮಗ, ನಪುಂಸ ನನ್ನ ಮಗ ಅಂತ ಕಚಡ ನನ್ನ ಮಕ್ಕಳು ಬೀದಿಯಲ್ಲೇ ಇರಬಾರ್ದು.
ಮನೆಯಲ್ಲೂ ಇರಬಾರ್ದು. ಅಂಥವ್ರ ಶೋಗಳನ್ನೆಲ್ಲ ನೋಡಿಕೊಂಡು ನೀವು ದೊಡ್ಡ ಗಾಂಡು ನನ್ನ ಮಕ್ಕಳು, ಗಾಂಜಾ ಹೊಡಿಯೋ ನನ್ನ ಮಕ್ಕಳು, ಲೇ ನಿಮ್ಮ ಅಪ್ಪನ ತುಣೆಗೆ ಹುಟ್ಟಿದ್ರೆ ನೀವು ಬ್ರೀಡ್ ಮಾಡೋದು ಬಿಡ್ರೋ ಸೂಳೆ ಮಕ್ಕಳ್ರ. ಎಷ್ಟು ಜನಕ್ಕೆ ಹುಟ್ಟಿದ್ದೀರೋ ನೀವೆಲ್ಲ ಬ್ರೀಡ್ ಮಾಡ್ತೀನಿ ಅಂತೇಳಿ ಎಷ್ಟೆಷ್ಟು ಕಚಡ ಕೆಲಸಗಳು ಮಾಡ್ತೀರಾ. ಆ ತಾಯಿ ನಾಯಿ ಮುಂದೆನೆ ಇಟ್ಬಿಟ್ಟು ಮರಿಗಳನ್ನ ಮಾರ್ಕೊಂಡು ಅಲ್ಲೇ ಎಣ್ಣೆ ಹೊಡ್ಕೊಂಡು ಅಲ್ಲೇ ಸಿಗರೇಟ್ ಹೊಡ್ಕೊಂಡು ಅವುಗಳು ಏಲಲ್ಲಿ ಅದ್ರ ಮೇಲೆ ಮಲಗಿಸ್ಕೊಂಡು ಉಚ್ಚೆ ಒರೆಸ್ತೀರಾ, ಎಷ್ಟೆಲ್ಲ ಹಿಂಸೆ ಕೊಡ್ತೀರಾ. ಊಟ ಆಗ್ದಿರ ಕೆನಲಲ್ಲಿ ಕೂಡಾಕ್ಬಿಟ್ಟು ಗಾಂಡು ನನ್ನ ಮಕ್ಕಳ, ನಪುಂಸಕ ನಮ್ಮ ಮಕ್ಕಳ, ಶಂಡು ನನ್ನ ಮಗನೇ. ನೀವೆಲ್ಲ ಬ್ರೀಡರ್ ಅಂದ್ರೆ ಏನೋ ಒಂದು ಇಂಗ್ಲಿಷ್ ಪದ ಇಟ್ಕೊಂಡು ದೊಡ್ಡ MLA ಅನ್ನೋದು ವರ್ಡು ಅಷ್ಟು ಪೋಸ್ಟ್ ತಗೊಂಬೇಡಿ. ಗಂಡು ನನ್ನ ಮಕ್ಕಳ, ಎಲ್ಲ ಶೆಲ್ಟ್ರಲ್ಲೂ ಬ್ರೀಡ್ ಡಾಗ್ಸೇ ಅಬಾಂಡೆಂಡ್ ಆಗಿರೋದು, ಬೀದಿ ನಾಯಿಗಳೆಲ್ಲ ಅಬಾಂಡೆಂಡ್ ಆಗಿರೋದು ಎಲ್ಲ ಬ್ರೀಡ್ ಡಾಗ್ಸೇ. ರೆಟ್ರೀವರು, ಹಸ್ಕಿ, ಲ್ಯಾಬು, ಸಿಡ್ಸು, ಎಂತೆಂಥ ಅನ್ಯಾಯವಾಗಿ ಅವುಗಳು ಏನೋ ತಪ್ಪು ಮಾಡಿದ್ವು, ಅವುಗಳಿಗೆ ಸುಮ್ಮನೆ ಜನ್ಮ ಕೊಡ್ಸು ಮಾರ್ತಿರಲ್ಲೋ ನಪುಂಸಕರ. ಒಂದೊಂದು ರೂಪಾಯಿಗೂ ಸಂಪಾದನೆ ಮಾಡೋ ರೂಪಾಯಿಗೆ ನಿಮ್ಮ ಬೆವರಿನ ಹನಿದು ಅದು ಇರಬೇಕು. ಅದು ಬಿಟ್ಬಿಟ್ಟು ತಾಯಿ ನಾಯ್ದು ಗರ್ಭಪಾತದಲ್ಲಿ ಬಂದಿರ್ತಕ್ಕಂಥ ಮಗುನ ತಗೊಂಡು ಬಂದು ಮಾರಿ ನಾನು ತಿಂತಾ ಇದ್ದೀನಂತೆಲ್ಲ ನೀನು ಗಂಡಸ್ತಾನಿಕ್ ನಾನು ಎಕ್ಕಡ ಸಾಮಾನು ಇಲ್ದಿರೋ ಸೂಳೆ ಮಗ ನೀನು. ನಿನ್ನ ಅಮ್ಮನ ಗಂಡು ನನ್ನ ಮಗನೇ, ಶಂಡ ನಪುಂಸಕ, ಬೀದಿ ನಾಯಿ ಊಟ ಹಾಕಿ ಕಣೋ ನಾನು ರಾಣಿ ಅಂತ ಹೆಸರು ತಗೊಂಡಿರೋದು. ಇವತ್ತು ನನ್ನ ಹೆಸರು ಲಕ್ಷ್ಮಿನೇ, ನಾನು ಬದುಕಿರೋವರೆಗೂ ನನ್ನ ಹೆಸರು ಲಕ್ಷ್ಮಿನೇ, ನಾಳೆನೂ ನನ್ನ ಹೆಸರು ಲಕ್ಷ್ಮಿನೇ ಕಣೋ. ನಮ್ಮ ನಿನ್ನಂಗೆ ಡಾಕ್ ಸತೀಶ, ಲೋಪರ್ ಸತೀಶ, ನಪುಂಸಕ ಸತೀಶ, ಇನ್ನು ಏನೇನು ಹೆಸರು ತಗೊಂಡಿಲ್ಲ ಕಣೋ ಗಂಡು ನನ್ನ ಮಗನೇ. ಇವತ್ತು ನಾನು ಕ್ಷತ್ರಿಯದಲ್ಲಿ ಹುಟ್ಟಿದ್ರು ಲಕ್ಷ್ಮಿ ಕ್ಷತ್ರಿಯ ಅಂತ ಏನೇ ಇದೆ ವಿನ ಮನೆಯಾಳಿ ಅಂತಿಲ್ಲ ಕಣೋ ಸೂಳೆ ಮಗನೇ, ದೊಡ್ಡ ಮನೆಯಾಳಿ ನನ್ನ ಮಗನೇ. ಇವಾಗಿರೋ ಯುವ ಪೀಳಿಗೆಗಳಿಗೆಲ್ಲ ತಪ್ಪು ನಿರ್ಧಾರ ಮಾಡಿ ತಪ್ಪಾಗಿ ಬದುಕೋದಿಕ್ಕೆ ಸ್ಫೂರ್ತಿ ಆಗ್ತಿದ್ಯಾ ನೀನು. ನಿನ್ನ ಮನೆ ಹೋಗ್ತಾ ಇರಂಗೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡು ನೀನು ಸತ್ರೆ ಆದ್ರೂ ಪಾಪ ನಿನ್ನ ಕೈಯಲ್ಲಿ ಚೈನ್ ಹಾಕೊಂಡು ಇಕ್ಕೊಂಡಿದ್ಯಾ ನೋಡು, ಅದೊಂದು ಬ್ರೀಡು ಆ ಡಾಗು. ಅದನ್ನ ಅಮ್ಮ ಯಾರಾದ್ರೂ ಒಳ್ಳೆಯವ್ರು ಸಾಕ್ತಾರೆ. ಎಷ್ಟು ಶೆಲ್ಟ್ರು, ಗಿರೀಶ್ ಸರ್ ಕೆಂಗೇರಿಯಲ್ಲಿ ಇದ್ದ ಶೆಲ್ಟ್ರ್ ಈಗ ಬಿಡದಿಗೆ ಶಿಫ್ಟ್ ಮಾಡಿದ್ದಾರೆ. ಆ ಬಿಡದಿಯಲ್ಲಿ 1,000 ನಾಯಿ ಇದೆ ಅಲ್ಲಿ, ಎಲ್ಲ ಬ್ರೀಡ್ ಡಾಗ್ಗೆ. ಹಸ್ಕಿ, ಸಿಡ್ಸು, ಎಂತೆಂಥ ಬ್ರೀಡ್ ಡಾಗ್ಸು, ಒಳ್ಳೊಳ್ಳೆ ಬ್ರೀಡ್ ಡಾಗ್ಸು, ಪಿಟ್ಬುಲ್ಲು, ಜರ್ಮನ್ ಶೆಪರ್ಡು. ಅದು ಇನ್ನೂ ಅಷ್ಟು ಹೆಸರು ಹೇಳೋಕ್ಕೆ ನನಗೆ ಬರಲ್ಲ. ನಮ್ಗೇನಿದ್ರು ಊಟ ಹಾಕೋಕೆ ಗೊತ್ತಷ್ಟೇ, ಈ ರೀತಿ ಹೆಸರು ಹೇಳೋಕ್ಕೆಲ್ಲ ನನಗೆ ಬರಲ್ಲ. ಅಂತಂಥ ನಾಯಿಗಳನ್ನೆಲ್ಲ ಪಾಪ ಅಬಾಂಡನ್ ಮಾಡಿ ಸಾಕ್ಬಿಡೋದು, 2 ದಿವಸಕ್ಕೆ ತಂದು ಬಿಡೋದು. ಎಷ್ಟು ಕಾಲ್ಗಳು ಬರುತ್ತೆ ನನಗೆ ಗೊತ್ತಾ. ನಾನು ಸಾಕ್ಬಿಟ್ಟಿದ್ದೀನಿ, ನಾನು ಔಟ್ ಆಫ್ ಹೋಗ್ತೀನಿ, ಹಿಂಗೆ ತಗೊಳ್ಳಿ ನಾಯಿ ಅದು ಇದು ಅಂತ ಬರ್ತಾ ಇರುತ್ತೆ. ನಮ್ಗೆ ಎಷ್ಟು ಹೊಟ್ಟೆ ಉರಿತೆ ಗೊತ್ತಾ. ಆ ನಿಮಿಷದಿಂದ ನಿನಗೆ ಶಾಪನೇ ಹಾಕೋದು ಕಣೋ ನಾವು. ನಿನ್ನ ವೀಡಿಯೋಸ್ ಯಾವಾಗ ನಾವು ನೋಡಿದ್ವಿ ಟಿವಿಯಲ್ಲಿ ಅವಾಗವರೆಗೂ ನಾವು ಶಾಪನೇ ಹಾಕಿರೋದು. ನಾನಂತೂ ಇವಾಗೂ ನಿನ್ಗೆ ಒಳ್ಳೆ ಸಾವು ಬರಲ್ಲ, ಸರ್ವನಾಶ ಆಗೋಗ್ತೀಯ. ನೀನು ಹೇಳ್ತಿಯಲ್ಲ ಅದೇನೋ ಕೋಟಿ ಸಿಯರು ಲೇ ಗಾಂಡು ನನ್ನ ಮಗನೇ, ನೀನು ದುಡ್ದಿರೋದ್ರಲ್ಲಿ 1 ರೂಪಾಯಿ ಆದರೂ ನಿನ್ನ ಬೆವರಿನ ಹನಿ ಬಂಡವಾಳ ಹಾಕ್ಬಿಟ್ಟು ಕುತ್ಕೊಂಡು ತಿನ್ನೋ, ನಿನ್ಗೆ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ. ಅದು ಬಿಟ್ಬಿಟ್ಟು ನಾಯಿಗಳನ್ನ ಕ್ರಾಸ್ ಮಾಡಿಸ್ಬಿಟ್ಟು ನಿನ್ನ ಹೆಂಡತಿ ಅದಕ್ಕೆ ಕಣ ಓಡೋಗ್ಬಿಟ್ಟಿರೋದು. ನಿನ್ನ ಮಕ್ಕಳು ಅದಕ್ಕೇನೆ, ನಿನ್ನ ಮಗ ನೋಡು, ನಿನ್ನ ಆಪೋಸಿಟ್ ನಿನಗೆ ಹೊಡಿತಾನೆ ನಿನ್ನ ಮಗ. ಗಾಂಡು ನನ್ನ ಮಗನೇ, ನೀನು ನಿರ್ವಂಶ ಆಗೋಗ. ಡಾಗು ಬ್ರೀಡ್ ಅದೆಲ್ಲ ಕಾನೂನಲ್ಲೇ ಬರಬೇಕು. ಬ್ರೀಡ್ ಮಾಡೋದು ತಪ್ಪು, ದುಡ್ಡು ಕೊಟ್ಟು ತಗೊಳೋದು ತಪ್ಪು. ದಯವಿಟ್ಟು ಡಾಗು ಬ್ರೀಡ್ ಮಾಡಿರೋಂಥ ಡಾಗ್ನ ಯಾರು ತಗೋಬೇಡಿ. ಅರ್ಲಿಯಾಗಿ ಅದನ್ನು ಹಾರ್ಮೋನ್ಸ್ ಇಂಜೆಕ್ಷನ್ ಕೊಟ್ಟು ಅದನ್ನು ಮರಿ ಹಾಕ್ಸ್ತಾರೆ. ಇನ್ನು 6 ತಿಂಗಳೇ ಆಗಿರಲ್ಲ, ಅರ್ಧದಲ್ಲೇ ಮರಿ ಹಾಕ್ಸ್ಬಿಟ್ಟು ಅದನ್ನು ತಗೊಂಡು ನೀವು ದುಡ್ಡು ಕೊಟ್ಟು ತಗೊಂಡು ಆ ಶಾಪ ನಿಮಗೂ ಹೊಡಿಯುತ್ತೆ. ಏಕೆ ಅಂದರೆ ಆ ಮನೆಯಲ್ಲಿ ತೊಗೊಂಡೋದ್ಮೇಲೆ ಅದಕ್ಕೆ ಲಿವರ್ ಹೋಯ್ತು, ಕಿಡ್ನಿ ಹೋಯ್ತು, ಬ್ಲಡ್ ಇನ್ಫೆಕ್ಷನ್ ಆಯಿತು, ಇದೆಲ್ಲ ಬರುತ್ತೆ. ನೀವು ವ್ಯಾಕ್ಸಿನ್ ಹಾಕ್ಸಿ ಏನೇ ಮಾಡಿ ಕಿಡ್ನಿ ಹೋಯ್ತು, ಲಿವರ್ ಹೋಯ್ತು, ಅರ್ಧದಲ್ಲೇ ಸಾಯುತ್ತೆ ನಾಯಿಗಳು. ಯಾಕೆ ಅಂದರೆ ತಾಯಿ ನಾಯಿಗೆ ಹಿಂಸೆ ಕೊಟ್ಟು ಹಾರ್ಮೋನ್ ಇಂಜೆಕ್ಷನ್ಸ್ ಎಲ್ಲ ಹಾಕಿಸಿ ಇವಾಗಿರೋ ಗಂಡು ನನ್ನ ಮಕ್ಕಳು ಡಾಕ್ಟ್ರುಗಳೆಲ್ಲ ಒಳ್ಳೆಯವ್ನು ಗುಟ್ಟಿರೋದೇ ಅಲ್ಲ. ಡಾಕ್ಟ್ರುಗಳು, ನಾಯಿ ಡಾಕ್ಟ್ರುಗಳು ಎಲ್ಲೋ ಒಬ್ಬೊಬ್ಬರು ಒಳ್ಳೆಯವರಿದ್ದಾರೆ. ಎಲ್ಲ ಶಂಡ ನನ್ನ ಮಕ್ಕಳು, ನಪುಂಸನ ನನ್ನ ಮಕ್ಕಳು ಹಾರ್ಮೋನ್ಸ್ ಇಂಜೆಕ್ಷನ್ ಹಾಕ್ತಾರೆ. ಇದಕ್ಕೆಲ್ಲ ಯಾವ ಕಾನೂನಿಲ್ಲ ಕೇಳೋದಿಕ್ಕೆ, ಯಾರು ಮುಂದೆ ಬರೋದಿಲ್ಲ. ನಾವು ಬರ್ತೀವೋ ಮುಂದೆ ಬರ್ತೀವೋ, ನಾವು ಬರ್ತೀವಿ ಮುಂದೆ ಬರ್ತೀವಿ, ಕೇಳಕ್ಕಂತಾನೆ ಮುಂದೆ ಬರ್ತೀವಿ. ಸರಿನಾ? ಅದು ಯಾವನಾಗಿದ್ರಿ ಆ ಜಾಗದಲ್ಲಿ ನಮ್ಮ ಹುಟ್ಟಿಸಿ ತಂದೆ ಇದ್ರು ಕೂಡ ಕೇಳೋದೇ ಬಿಡಲ್ಲ ನಾನು. ನ್ಯಾಯಪರ ಅಂದರೆ ನ್ಯಾಯಪರನೇ ಅಷ್ಟೇ, ನ್ಯಾಯಪರನೇ ಸ್ಟ್ಯಾಂಡು.
ಅನ್ಯಾಯದ ಪರ ಅಲ್ಲ. ಯಾಕೆ ಗೊತ್ತಾ, ದೇವ್ರು ನಮ್ಗೆ ಬಾಯಿ ಕೊಟ್ಟಿರೋದು ಬಡ್ಕೋ ಅಂತ ಕೊಟ್ಟಿದ್ದಾನೆ, ಬಡ್ಕೋತಾ ಇದ್ದೀವಿ. ನೀನು ಇನ್ನಷ್ಟು ಅಲ್ಕ ಕೆಲಸ ಮಾಡಿಕೊಂಡು ಡಾಗ್ ಬ್ರೀಡ್ ಮಾಡ್ತೀನಿ, ನಾನು 100 CR, ನಾನು ಅವ್ರನ್ನ ಬಿಲ್ಡಪ್ ಕೂಡ ಕಳ್ಸಿದ್ದೀನಿ, ಇವನ್ನ ಇದೆಲ್ಲ ನಿನ್ನ ತಿಗ್ದಲ್ಲಿ ಬಾಲ ಮುದ್ರಕೊಂಡು ಇದ್ಬಿಟ್ರೆ ಸರೋಯ್ತು ನೀನು. ಶಂಡ ನನ್ನ ಮಗನೇ, ಇನ್ನೊಂದ್ಸತಿ ಕಾಲ್ ಮಾಡ್ತೀನಿ ಇರು ನಿನಗೆ. ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನನಗೆ ಕಾಲ್ ಪಿಕ್ ಮಾಡೋಲ್ಲೋ ಗಾಂಡು. You have dialed is currently busy. Please try later. ನೋಡಿ ಅವ್ನ ನಂಬರ್ ಹೇಳ್ತೀನಿ, ಮಾಡಿದ ನಂಬರ್ ನೀವು ಕಾಲ್ ಮಾಡಿ. ಎಲ್ಲ 100 CR ಸಂಪಾದನೆ ಮಾಡಿದ್ದೆ ನೀನು. ನಿಜ ಹೇಳೋಲ್ಲ, ಗಾಂಡು ನನ್ನ ಮನೆ ಹುಡ್ಕೊಂಬಂದು ಹೊಡಿತೀನಿ ಅಂತೇಳಿ ನಿಜ ಹೇಳಿ. ಅವ್ನ ನಂಬರ್ ನೋಡಿ 9901111115 ಅಂತೆ. ಇದು ನಾಯಿ ಮಾರಿರೋ ದುಡ್ಡಲ್ಲಿ ಸಿಮ್ ತಗೊಂಡಿರೋದು ಅವನು. ಎಂತ ನಪುಂಸಕ ನಾಮರ್ದ ನನ್ನ ಮಕ್ಳು ಇರ್ತಾರೆ. ಏನು ಕರ್ನಾಟಕ ಜನಗಳು ಏನು ಕಿವಿ ಮೇಲೆ ಕಾಲಿಫ್ಲವರ್ ಇಟ್ಕೊಂಡಿರ್ತಾರನೋ ಶಂಡ. ಕರ್ನಾಟಕ ಜನ ಏನು ಕಿವಿ ಮೇಲೆ ಕಾಲಿಫ್ಲವರ್ ಇಟ್ಕೊಂಡಿರ್ತಾರ, ಅಥವಾ ಹೆಣ್ಮಕ್ಳೆಲ್ಲ ಜಡೆ ಮೇಲೆ ಕಾಲಿಫ್ಲವರ್ ಮುಡ್ಕೊಂಡಿರ್ತಾರ? ಲೇ, ನಿನ್ನ ಕಲ್ಪನೆಯಲ್ಲಿ ನೀನು ಬದುಕ್ತಾ ಇದೆಯಾ, ಹೊರಗಡೆ ಬಾರೋಲ್ಲೇ ಹುಚ್ಚ ನನ್ನ ಮಗನೇ. ಇವಾಗ ಅದೆಷ್ಟು MG ಜಾಸ್ತಿ ತೊಗೊಬೇಕಂತ ಡಾಕ್ಟ್ರು ಬರ್ಕೊಟ್ಟಿದ್ದಾರಂತಲ್ಲ, ಅದನ್ನ ತಗೋಲು ಲೂಸ್ ನನ್ನ ಮಗನೇ, ಸಣ್ಣ ನನ್ನ ಮಗನೇ. ನಿಮ್ಮನ್ಸಲ್ಲಿ ಟ್ರೀಟ್ಮೆಂಟ್ ತೊಗೊತಾ ಇದೆಯಂತಲ್ಲ, ಈಗ ಪ್ರೈವೇಟಲ್ಲಿ ತೊಗೊತಾ ಇದೆಯಂತಲ್ಲ, ಸರಿಯಾಗಿ ಟ್ರೀಟ್ಮೆಂಟ್ ತಗೋ. ನೀನು ಮಾಡಿರೋ ಬ್ರೀಡ್ ಒಂದೋ ಎರಡೋ ಮಾಡಿರೋ ಬ್ರೀಡ್ಗೆ ಇಷ್ಟು ಬಿಲ್ಡಪ್ ಹೊಡಿತಾ ಇದೆಯಲ್ಲ. ಲೇ, ಬ್ರೀಡ್ ಮಾಡೋದು ನಿಲ್ಸೋ. ನೀನೆಲ್ಲೋ ಮಾಡಿದ್ಯಾ ಬ್ರೀಡು ಗಾಂಡು ನನ್ನ ಮಗನೇ. ನಿಂದು ಒಂದು ವಿಡಿಯೋಲು ಅಪ್ಪನ ಗುಟ್ಟಿದಂಗೆ ಇಲ್ಲಲ್ಲ ಒಂದು ವಿಡಿಯೋನು. ಬೀದಿ ನಾಯಿಗೆ ಊಟ ಹಾಕ್ತೀನಿ ಅಂತೆಲ್ಲ ಶಂಡ ನಾಮರ್ದ ನಪುಂಸಕ. ಬೀದಿ ನಾಯಿಗೆ ಊಟ ಹಾಕಿದ್ರೆ ನಿನ್ಗೆ ಒಳ್ಳೆ ಬುದ್ಧಿ ಬರಬೇಕು. ಹೆಂಗೋ ಕೆಟ್ಟ ಬುದ್ಧಿ ಬಂತು, ಪ್ರಚಾರ ಏನಕ್ಕೂ ಕೊಡ್ತಾ ಇದ್ಯಾ ಶಂಡ. ನೀನು ನನ್ನ ಫೋನ್ ಎತ್ತೋ ತಿಗ್ದಲ್ಲಿ ದಮ್ಮಿದ್ರಲೇ, ನನ್ನ ಲೊಕೇಶನ್ ಕಳ್ಸಿದ್ದೀನಿ, ನನಗೆ ಸಿಕ್ಕೋ ನೀನು. ನೀನು ಯಾವ ಸೆಲೆಬ್ರಿಟಿ, ಯಾವ VIP ನಲ್ಲೋ, ಯಾವ ಸೆಲೆಬ್ರಿಟಿ ಕಣೋ ನೀನು ಶಂಡ ನಪುಂಸಕ. ಬಿಗ್ ಬಾಸ್ ಅಲ್ಲಿ ಇವಾಗ ಆಲ್ರೆಡಿ ಒಂದು ಪೇಮೆಂಟ್ ಅಂತ ಕೊಟ್ಟಿರ್ತಾರೆ, ಅದಕ್ಕೆ ನಿನ್ನ ಮಖದಲ್ಲಿರೋ ಗಜ್ಜಿನ ಮುಚ್ಕೊಳಕ್ಕೆ, ಕ್ರೀಮ್ಗಳು ಈಸ್ಕೊಳಕ್ಕೆ ದುಡ್ಡು ಸಾಲದು. ನಾಯಿಗೆಲ್ಲೋ ಊಟ ಹಾಕ್ತಿಯಲ್ಲೇ ಶಂಡ ನಪುಂಸಕ ನಾಮರ್ದ. ಎಲ್ಲಿಟ್ಟಿದ್ಯೋ ನಿನ್ನ ಕೆನಲು? ನಿನ್ನ ಅಪ್ಪನಿಗೆ ಹುಟ್ಟಿದ್ರೆ ಅದೆಲ್ಲ ತೋರ್ಸೋ. ಬ್ರೀಡ್ ಅಂತೇಳಿ ಯುವ ಪೀಳಿಗೆನೆಲ್ಲ ಹೊರ್ಗಡೆ ದುಡಿಯೋಂಥ ಮಕ್ಕಳನ್ನೆಲ್ಲ ಹೊರ್ಗಡೆ ಎಳಿತಾ ಇದೆಯಲ್ಲ, ತೋರ್ಸು. ಇಷ್ಟು ಬೀದಿ ನಾಯಿಗೆ ಹಾಕೊಂಡೆ ಇವತ್ತು ನಾನು ಕುತ್ಕೊಂಡು ನೆಮ್ಮದಿಯಾಗಿ ನನ್ನ ಮೂಕ ಪ್ರಾಣಿಗಳ ಜೊತೆ ನಾನು ಬದುಕ್ತಿದ್ದೀನಿ. ನೀನು ಇಷ್ಟು ಬ್ರೀಡ್ ಮಾಡಿ ಕೋಟಿ ಸಂಪಾದನೆ ಮಾಡಿದ್ದೀನಿ ಅಂತೆಲ್ಲ ಒಂದೇ ಪ್ಯಾಂಟಲ್ಲೇ ನೋಡಿದೀವಲ್ಲ ಬಿಗ್ ಬಾಸಲ್ಲಿ ನಾನು. ಅಷ್ಟು ಕಚ್ಚಡ ನನ್ನ ಮಗ. ಒಂದು ಬಟ್ಟೆ ನೆಟ್ಟಿಗೆ ಒಂದು ಬಟ್ಟೆ ಹಾಕೊಂಡಿಲ್ಲ, ಎಷ್ಟೋ ಕೋಟಿ ಕೊಟ್ಬಿಟ್ಟಿದ್ದೀನಿ, ಎಷ್ಟೋ ಲಕ್ಷ ಕೊಟ್ಬಿಟ್ಟಿದ್ದೀನಿ. ಎಲ್ಲ ಬಿಲ್ಡಪ್ ಬಿಟ್ಬಿಡು, ತಿಗ್ದಲ್ಲಿ ಬಾಲ ಮುದ್ರಕೊಂಡು ತಿಕಾ ಮುಚ್ಕೊಂಡು ಇದ್ಬಿಡು ಶಂಡ ನಪುಂಸಕ. ಈ ಲೈವ್ ಏನು ಮಾಡಿದ್ದೀನಿ ಇದೇ ನಾನು ನಿನಗೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ ಲಿಂಕು. ನಿನ್ನ ತಿಕ್ಕದಲ್ಲಿ ದಮ್ಮಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡು. ತಗೋ, ನನ್ನ ನಂಬರ್ ಹೇಳ್ತೀನಿ ನೋಡು, 9964746206. ನಿನ್ನಂಗೆಲ್ಲ ಸೆಲೆಕ್ಟೆಡ್ ನಂಬರ್ ಅಲ್ವೋ, ಇದು ಗಾಡ್ ಗಿಫ್ಟ್ ನಂಬರು. ನಾನು 35 ವರ್ಷದಿಂದ ಒಂದೇ ನಂಬರ್ ಇಟ್ಕೊಂಡಿದ್ದೀನೋ ಶಂಡ ನಪುಂಸಕ ನಾಮರ್ದ. ನಾನು ಇಟ್ಕೊಂಡಿರೋದೇ ಐಫೈ ನಂಬರ್ ಕಣೋ, ಸರಿನಾ? ಅದು ನನಗೆ ದೇವ್ರು ಕೊಟ್ಟಿರೋ ನಂಬರು. ಇಷ್ಟು ಅಬಾಂಡಂಡ್ ಆಗಿರೋ ಡಾಗ್ಸ್ಗಳೆಲ್ಲ ಶೆಲ್ಟರ್ಗಳಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾವೆ. ಗಿರೀಶ್ ಸರ್ ಅಂತವರು, ಅವರು ಎಷ್ಟು ಜನನ ಬೇಳಾಡಿ ದಿನ ಬೆಳಗ್ಗೆ ಆದರೆ ಅವರು ಮೂಕ ಪ್ರಾಣಿಗಳಿಗೆ ಊಟ ಹಾಕ್ತಾರೆ, ಎಷ್ಟೆಲ್ಲ ವ್ಯವಸ್ಥೆ ಮಾಡ್ತಾರೆ, ಮೆಡಿಸಿನ್ಸ್ಗಳು ನೋಡ್ತಾರೆ. ಆ ಥರ ಎಷ್ಟೋ ಜನ ಗಿರೀಶ್ ಸರ್ ಅಂತ ಶೆಲ್ಟರ್ಗಳವ್ರು ಎಷ್ಟು ಜನ ಇದ್ದಾರೆ. ಈವನ್ ನನ್ನ ಮನೆಯಲ್ಲೂ ನನ್ನ ಮಕ್ಕಳಿದ್ದಾರೆ, ಅಬಾಂಡಂಡ್ ಆಗಿರೋದು ಇದ್ದಾವೆ, ಸೀಸಿಂಗ್ ಮಾಡಿರೋದು. ನಿನ್ನಂಥ ಬ್ರೀಡರ್ ಸೂಳೆ ಮಕ್ಕಳನ್ನ ಸೀಸ್ ಮಾಡಿರೋದೇ ನನ್ನ ಮನೇಲಿರೋದು ಕಣೋ ಶಂಡ ನಪುಂಸಕ ನಾಮರ್ದ. ನಿನ್ನ ಅಮ್ಮನ ನನ್ನ ಕೈಗೆ ಸಿಕ್ಕು, ನೀನು ಎಲ್ಲಿರೋದು ನಾನು ವಿಚಾರಿಸ್ತೀನಿ, ನಮ್ಮನ್ನು ನಾನೇ ಸೀಸ್ ಮಾಡಿ ಬಿಸಾಕ್ತೀನಿ ಕಣೋ ನಿನ್ನ. ಗಾಂಡು ನನ್ನ ಮಗನೇ ಶಂಡ ನಪುಂಸಕ. ಫೋನ್ ಪಿಕ್ ಮಾಡೋ, ನಾನು ನಿಮ್ಮ ಅಭಿಮಾನಿ, ಫೋನ್ ಪಿಕ್ ಮಾಡೋ. ನನ್ನ ಮಗನೇ, ನಿನ್ಗೆ ಯೋಗ್ಯತೆ ಇದೆಯಾ? ನೀನು ಅಭಿಮಾನಿ ಅಂತ ಹೇಳ್ಸ್ಕೊಳಕ್ಕೆ ನಿನ್ಗೆ ಯೋಗ್ಯತೆ ಇದೆಯಾ? ಶಂಡ ನಪುಂಸಕ ನಾಮರ್ದ. ನಾವೇನಿದ್ರು ಒನ್ ಆ್ಯಂಡ್ ಓನ್ಲಿ ವಿಷ್ಣುವರ್ಧನ್ ಸರ್ಗೆ, ರಾಜ್ಕುಮಾರ್ ಸರ್ಗೆ, ಹಾಡುಗಳಿಗೆ ಅಷ್ಟೇ ಅಭಿಮಾನಿ ನಾನು. ಆ ಒಳ್ಳೆತನ, ಹೃದಯವಂತಿಕೆ, ಕಿಚ್ಚ ಸುದೀಪ್ ಅವರು, ಅವ್ರ ಒಳ್ಳೆತನಕ್ಕೆ ನಾವು ಅಭಿಮಾನಿ. ಲೇ ಶಂಡ ನಾಮರ್ದ ನಪುಂಸಕ. ಒಂದು ಬೀದಿ ನಾಯಿಗೆ ಊಟ ಹಾಕ್ಬಿಟ್ಟು
ಒಂದು ನೆಮ್ಮದಿ ಅನ್ನೋದನ್ನ ತಗೊಳಕ್ಕೂ ಪುಣ್ಯ ಮಾಡಿರ್ಬೇಕು ಕಣೋ. ನಾಯಿಗಳು ಅಷ್ಟು ಕೇವಲ ಅಲ್ಲ, ಯಾರಿಗ್ ಗೊತ್ತು ನೆಕ್ಸ್ಟ್ ನೀನೇ ನಾಯಿಯಾಗಿ ಹುಟ್ಟುತ್ತೀಯ. ನಿನ್ಗೆ ನಮ್ಮನ್ ತಿಕಾರಿ ಹಂಗ್ ಬ್ರೀಡ್ ಮಾಡಿ 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 ಮರಿ ಹಾಕ್ಸೋರು ಸಿಗ್ತಾರೆ. ಅರ್ಥ ಮಾಡ್ಕೋ. ಬೇಡ, ಕರ್ಮ ರಿಟರ್ನ್ಸ್ ಹೊಡೆದ್ರೆ ಇನ್ನೊಂದು ಸರಿ ಎದ್ದು ಮುಟ್ ನೋಡ್ಕೊಬೇಕು ಹೆಂಗ್ ಬಿತ್ತಂತ ಗೊತ್ತಾಗಲ್ಲ. ಕರ್ಮ ಅನ್ನೋದು ಹಿಂತಿರ್ಗಿ ಹೊಡಿತಂದ್ರೆ ನೀನು ಈ ಲೆವೆಲ್ಗೆ ತಿಕಾಗಾಂಚಲಿ ಮಾಡ್ತಾ ಇರೋದಕ್ಕೆ ಕಣೋ ನೀನ್ ಹೆಂಡ್ತಿ ನಿಮ್ಮ ಅಪ್ಪ ಅಮ್ಮನಿಗೂ ಚೆನ್ನಾಗಿ ಕೊಟ್ಟು ನಿನಗೂ ಕೊಟ್ಟು ಹೋಗಿರೋದು. ಷಂಡ ನಪುಂಸಕ. ಜನಗಳಲ್ಲಿ ನಾನು ಕೇಳೋದಿಷ್ಟೇ, ಮನವಿ ಮಾಡೋದಿಷ್ಟೇ, ಬ್ರೀಡ್ ಮಾಡೋದು ತಪ್ಪು. ಬ್ರೀಡ್ ನಾಯಿಗಳನ್ನ ತಗೊಳಕ್ಕೆ ಹೋಗಬೇಡಿ. ಯಾಕಂದ್ರೆ ಬ್ರೀಡ್ ನಾಯಿಗಳನ್ನ ನೀವೆಷ್ಟು ದುಡ್ಡು ಕೊಟ್ಟು ತಗೊಂತೀರೋ ಅದು ಆದಷ್ಟು ಬೇಗ ಸತ್ತೋಗುತ್ತೆ. ಯಾಕಂದ್ರೆ ಅದು ಜನನ ಬಂದ್ಬಿಟ್ಟು ತಾತ್ಕಾಲಿಕವಾಗಿ ಅದು ಮಗು ಜನ್ಮ ಮಾಡಿರೋಂಥ ನಾಯಿಗಳು ಜನ್ಮ ಕೊಟ್ಟಿಲ್ಲ ಅದಕ್ಕೆಲ್ಲ. ಇವರು ಅದನ್ನ ಹಾರ್ಮೋನ್ ಇಂಜೆಕ್ಷನ್ಸ್ ಕೊಟ್ಟು ಅದನ್ನ ಬೇಗ ಮರಿ ಹಾಕಂಗೆ ಕಾಯಿನ ಹಣ್ಣು ಮಾಡಿ ಅದ್ರ ಹೊಟ್ಟೆಯಿಂದ ಮರಿಗಳನ್ನ ತಗೋತಾರೆ. ತಗೊಂಡು ನಿಮ್ಮಂಥವ್ರ ತಲೆ ಮೇಲೆ ದುಡ್ಡು ಕೊಟ್ಟು ತಗೊಳೋ ಅಂತ ಬಕ್ರಗಳು ಇರ್ತಾರೆ, ಅಂತವ್ರ ತಲೆ ಮೇಲೆ ಹಾಕ್ತಾನೆ. ಆ ಮರಿಗಳನ್ನ ತಗೊಂಡೋಗಿದ ತಕ್ಷಣನೇ ಸ್ಕಿನ್ ಪ್ರಾಬ್ಲಮ್ ತಗೋ, ನಮ್ಮನ್ ಬ್ಲಡ್ ಇನ್ಫೆಕ್ಷನ್ ತಗೋ, ಲಿವರ್ ಹೋಗಿರುತ್ತೆ ತಗೋ, ಕಿಡ್ನಿ ಹೋಗಿರುತ್ತೆ ತಗೋ. ಅದೆಲ್ಲ ಸಾಲದೇ ಇರೋದಕ್ಕೆ ಹುಚ್ಚಿಡ್ದು ಕಚ್ತಾ ಇರುತ್ತೆ. ಅದು ಸರಿನಾ? ಅದಾದ್ಮೇಲೆ ಅದು ತಾಯಿ ನಾಯಿನ ಹಾಳು ಮಾಡ್ಬಿಡ್ತಾನೆ. ಈ ಮರಿಗಳನ್ನ ನೀವೇನ್ ತಗೊಂಡಿರ್ತೀರ ಅದು ಅರ್ಧದಲ್ಲೇ ಸತ್ತೋಗುತ್ತೆ. ಅದು ಅರ್ಧದಲ್ಲಿ ಸತ್ತೋದಿತ್ತಲ್ಲ ಅಂತ ಇನ್ನೊಂದು ತಗೊಂಡೋಗಿ ಹೋಗ್ತೀರಾ, ಅದು ಅದೇ ಗತಿನೇ. ಯಾಕಂದ್ರೆ ಅದು ಶಾಪ ಅಲ್ವಾ, ಅದು ಕರ್ಮ ಅಲ್ವಾ, ಅದು ಅಸಹ್ಯವಾಗಿ ಜನ್ಮ ಕೊಟ್ಟಿರುತ್ತಲ್ವಾ ನಾಯಿ. ಅದು ಪಾಪ ಅದಕ್ಕೆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಹಿಂಸೆ ಕೊಟ್ಟು ಬ್ರೀಡ್ ಮಾಡಿಸಿರ್ತಾರಲ್ವಾ, ಅದ್ರದ್ದೆಲ್ಲ ಶಾಪ. ಅದು ತಗೊಂಡು ಹೋಗ್ಬೇಕು ಕರ್ಮ. ಅವಾಗೇ ಅಲ್ವಾ ಈ ಪಾಪದ ಕೂಡ ತುಂಬೋದು ಈ ಬ್ರೀಡರ್ ಸೂಳೆ ಮಕ್ಕಳಿಗೆ ಅಲ್ವಾ. ನೋಡಿ, ಬ್ರೀಡರ್ಗಳು ಅವರು ಉದ್ಧಾರಕನೇ ಆಗಲ್ಲ, ಅವರು ಸರ್ವನಾಶ ಆಗೋಗಿರ್ತಾರೆ. ಅವ್ರ ಮದ್ವೆ ವಿಷಯ ಬಿಡಿ, ಅವ್ರ ವೈಯಕ್ತಿಕ ನಮಗ್ ಬೇಡ, ಆದ್ರೆ ಅವ್ರಿಗೆ ಬ್ರೀಡ್ ಮಾಡೋದನ್ನ ಅವ್ರ ತಾಯಿ ಅವರು ಆದ್ರೂ ಹೇಳ್ಬೇಕು, ಮಗ ನೀನ್ ಮಾಡ್ತಾ ಇರೋದು ತಪ್ಪು ಕಣೋ, ಬ್ರೀಡ್ ಮಾಡೋದು ತಪ್ಪು, ಬ್ರೀಡ್ ಮಾಡಿ ಸಂಪಾದನೆ ಮಾಡಬೇಡ, ಮೈ ಬಗ್ಸಿ ದುಡ್ದು ಸಂಪಾದನೆ ಮಾಡು, ಅದೇ ನಮ್ಗೆ ಒಳ್ಳೇದು ಉತ್ತಮ ಅಂತ ತಾಯಿ ಆದವಳು ಹೇಳ್ಬೇಕು. ಬ್ರೀಡರ್ನ ಹುಟ್ಟಿಸಿರೋ ತಲೆಡ್ಕ ತಾಯಂದಿರ ನೀವೆಲ್ಲ ಕಚಡ ಹೆಂಗಸರುಗಳು, ನಿಮ್ಮ ಮಕ್ಕಳನ್ನ ನೀವು ಬದಲಾಯಿಸಕ್ಕಾಗೋದಿಲ್ಲ. ಬ್ರೀಡರ್ಗಳನ್ನ ಮರಿಗಳನ್ನ ಹಾಕ್ಸಿ ತಿಂತಿರಲ್ಲ, ನೀವು ಒಂದು ಮಕ್ಕಳಿಗೆ ಜನ್ಮ ಕೊಟ್ಟಿರ್ತೀರಲ್ಲ, ಆ ಮಕ್ಕಳು ಈ ತಪ್ಪು ದಾರಿ ಹಿಡಿತಾರೆ. ಅದನ್ನ ತಿದ್ದಿ ಹೇಳ್ಬೇಕನ್ನೋದು ಕೂಡ ನಿಮ್ಗಿಲ್ಲ. ಬ್ರೀಡರ್ಗಳು, ನಾನು ಹೇಳೋದಿಷ್ಟೇ, ಜನಗಳಲ್ಲಿ ನಾನು ಕೇಳೋದಿಷ್ಟೇ, ಬೀದಿ ನಾಯಿಗಳನ್ನ ಅಡಾಪ್ಷನ್ ಮಾಡ್ಕೊಳ್ಳಿ. ಶೆಲ್ಟರ್ಗಳಲ್ಲಿ ಹೋಗಿ ನಾನು ಲೈಫ್ ಕೊಡ್ತೀನಿ ಅಂತೇಳಿ ಅಡಾಪ್ಷನ್ ಮಾಡ್ಕೊಳ್ಳಿ. ಅದು ನಿಮ್ಮ ವಂಶ ಬೆಳಗುತ್ತೆ. ಸಾಮಾನ್ಯ ನಾಯಿಗಳು ಯಾರ ಮನೆಗೂ ಬರಲ್ಲ, ಸಾಮಾನ್ಯ ಯಾರ ಮನೆಗೂ ಬರಲ್ಲ. ಅವುಗಳು ನಾರಾಯಣ ಬರಬೇಕು ನಿಮ್ಮ ಮನೆಯಲ್ಲಿ ಅನ್ನೋದ್ ಋಣ ಇದ್ರೆ ಮಾತ್ರನೇ ಅವ್ರು ಬರೋದು. ಇಲ್ಲಾಂದ್ರೆ ಸಾಮಾನ್ಯ ಯಾರ ಮನೆಗೂ ನಾಯಿಗಳು ಬರಲ್ಲ. ಆದ್ರೆ ನಾನು ಒಂದ್ ಹೇಳ್ತೀನಿ, ನಿಮ್ಮ ಕೈಲಾದಷ್ಟು ಬೀದಿ ನಾಯಿಗಳಿಗೆ ಊಟ ಹಾಕೊಂತ ಬನ್ನಿ, ನೀರಿಡ್ತಾ ಬನ್ನಿ, ಮನಸಾರೆ ಮಾಡಿ. ಯಾರು ಗೊತ್ತು, ನಾಳೆನೆ ಸತ್ತು ನಾಳಿದ್ದೆ ನೀವು ಒಂದು ನಾಯಿ ಹೊಟ್ಟೆಲಿ ಜನ್ಮ ತಾಳ್ಬೋದು ಅಲ್ವಾ. ನೀವ್ ಇವಾಗ ಮನುಷ್ಯನಾಗಿ ಹುಟ್ಟಿದ್ಮೇಲೆ ಮೂಕ ಪ್ರಾಣಿಗಳ ಪರ ಧ್ವನಿ ಎತ್ತಬೇಕು, ಬೀದಿ ನಾಯಿಗಳಿಗೆ ಊಟ ಹಾಕ್ಬೇಕು. ಒಳ್ಳೊಳ್ಳೆ ನಾಯಿಗಳನ್ನ ಬೀದಿಯಲ್ಲಿ ಎಷ್ಟೆಷ್ಟು ಒಳ್ಳೆ ನಾಯಿಗಳನ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸ್ತಾರೆ. ಅಯ್ಯೋ, ನಾನು ಮಾತಾಡಕ್ ಹೋದ್ರೆ ಮಾತೆ ಸಾಲಲ್ಲ, ನಿಲ್ಸಕ್ಕಾಗಲ್ಲ, ಅಷ್ಟು ಅಸಹ್ಯ ಆಗುತ್ತೆ. ಜನಗಳು ಅಷ್ಟು ಕೆಟ್ಟದಾಗಿ ಬದುಕ್ತಾ ಇದ್ದೀರಾ. ದಯವಿಟ್ಟು ಬೀದಿ ನಾಯಿಗಳನ್ನ ಅಡಾಪ್ಷನ್ ಮಾಡ್ಕೊಳ್ಳಿ. ಶೆಲ್ಟರ್ಗಳಲ್ಲಿ ಹೋಗಿ, ಶೆಲ್ಟರ್ಗಳಲ್ಲಿ ಅಬಾಂಡೆಡ್ ಆಗಿರೋ ನಾಯಿಗಳು ಎಷ್ಟೊಂದಿದಾವೆ, ಎಲ್ಲ ಜಾತಿ ನಾಯಿಗಳಿದಾವೆ. ನಿಮ್ಗೆ ಯಾರಿಗಾದ್ರೂ ನಿಮ್ ದತ್ತು ತಗೋಬೇಕು ನಾಯಿಗಳನ್ನ ಅಂತಂದ್ರೆ ನನ್ನ ಹತ್ರ ಬನ್ನಿ, ನಾನು ಫ್ರೀಯಾಗಿ ನಾಯಿ ಕೊಡ್ತೀನಿ. ಅದು ನಾನು ಶೆಲ್ಟರ್ಗಳಲ್ಲಿ ಅವುಗಳ ಅನಾಹುತದಲ್ಲಿ ಒಳಗಾಗಿರ್ತಕ್ಕಂಥ ಮನುಷ್ಯನ ಒಂದು ತಪ್ಪಿಗಾಗಿ ಒಂದು ಜೀವ ಮೂಕ ಪ್ರಾಣಿ ಬಲಿಯಾಗ್ತಾ ಇದೆ. ಮನುಷ್ಯನ ಒಂದು ತಪ್ಪಿನಿಂದ ಬೇಜವಾಬ್ದಾರಿಯಿಂದ ಮೂಕ ಪ್ರಾಣಿ ಬಲಿ ಆಗ್ತಾ ಇದ್ದಾವೆ. ಅಂಥದ್ದು ಎಷ್ಟೊಂದು ಶೆಲ್ಟರ್ಗಳಲ್ಲಿ ಸಿಗುತ್ತೆ. ಅಂತ ಕಡೆ ಹೋಗಿ ನಾನು ಅಡಾಪ್ಷನ್ ಮಾಡ್ಕೋತೀನಿ ಅಂತೇಳಿ ಅಡಾಪ್ಷನ್ ಮಾಡ್ಕೊಳ್ಳಿ. ಅವು ನಿಮ್ಮ ಮನೆಗೆ ಬಂತಂದ್ರೆ ಅವುಗಳು ನೊಂದಿರೋ ಜೀವಗಳು, ಆ ನಾಯಿಗಳು, ಅವುಗಳು ಖುಷಿ ಪಡ್ತವೆ. ನೀವು ಹಾಕೋ ಊಟ, ನೀರು, ನಿದ್ದೆ, ಅದು ಇರೋ ಜಾಗ ಕೊಟ್ಟು ಎಲ್ಲ ನೋಡ್ಕೊಳ್ಳಿ. ಅದು ನಿಮ್ಗೆ ಆಶೀರ್ವಾದ ಮಾಡುತ್ತೆ. ಅದು ಬಿಟ್ಬಿಟ್ಟು ಯಾವುದೇ ಕಾರಣಕ್ಕೂ ದುಡ್ಡು ಕೊಟ್ಟು ನಾಯಿಗಳನ್ನ ತಗೊಂಡ್ಬೇಡಿ.
ಅದು ಬಂದ್ರೂ ಅಕಾಲಿಕ ಮರಣನೇ ಅದು. ಯಾಕಂದರೆ ಅವುಗಳಿಗೆ ಆಯುಷ್ ಅನ್ನೋದೇ ಇಲ್ಲ. ಈಗ ಹೆಂಗೆ ಬಾಯ್ಲರ್ ಕೋಳಿಗೆ ಒಂದು ಇಂಜೆಕ್ಷನ್ ಹಾಕ್ಬಿಟ್ಟು 7 ದಿವಸದಲ್ಲಿ ಮರಿ ಮಾಡಿಸಿ ಅದನ್ನು 7 ದಿವಸದಲ್ಲಿ ದಪ್ಪ ಮಾಡಿ ಮಾರ್ತಾ ಇದ್ದಾರೆ. ಅದನ್ನು ತಿಂದವ್ರಿಗೆಲ್ಲರಿಗೂ ಬ್ಲಡ್ ಇನ್ಫೆಕ್ಷನ್ ಆಗ್ತಿದೆ, ಕೋಳಿಗಳನ್ನ ಹಾರ್ಟ್ ಇನ್ಫೆಕ್ಷನ್ ಆಗ್ತಿದೆ, ಲಂಗ್ಸ್ ಇನ್ಫೆಕ್ಷನ್ ಆಗ್ತಿದೆ, ಥ್ರೋಟ್ ಇನ್ಫೆಕ್ಷನ್ ಆಗ್ತಿದೆ, ಥೈರಾಯ್ಡ್ ಬರ್ತಾ ಇದೆ, ಕ್ಯಾನ್ಸರ್ ಬರ್ತಾ ಇದೆ ಕೋಳಿ ಮಾಂಸ ತಿನ್ನೋದ್ರಿಂದ. ಯಾಕಂದ್ರೆ ಅವುಗಳು ಬ್ರೀಡ್ ಮಾಡ್ತಾ ಇದ್ದಾರೆ, ಕೋಳಿಗಳನ್ನ ಬ್ರೀಡ್ ಮಾಡ್ತಾ ಇದ್ದಾರೆ. ಆದಷ್ಟು ಬ್ರೀಡ್ ಮಾಡಿ 7 ದಿವಸದಲ್ಲಿ 1 ವರ್ಷದಲ್ಲಿ ಬೆಳಿಬೇಕಾಗಿರ್ತಕ್ಕಂಥ ಕೋಳಿನ 1 ವರ್ಷದಲ್ಲಿ ಬೆಳಿಬೇಕಾಗಿರ್ತಕ್ಕಂಥ ಕೋಳಿನ 7 ದಿವಸದಲ್ಲಿ ಅದನ್ನ ಬ್ರೀಡ್ ಮಾಡಿ ಮಾಂಸಕ್ಕೆ ಕೊಡ್ತಾ ಇದ್ದಾರಲ್ಲ, ಅದನ್ನು ತಿಂದಿರೋಂಥ ಎಷ್ಟು ಕಾಯಿಲೆಗಳು ಬರ್ತಾ ಇದೆ. ಈಗೆಲ್ಲ ಕೆಮ್ಮು, ನೆಗಡಿ, ವೈರಸ್ಗಳು ಸೇರಿಕೊಂಡ್ರೆ ಅದು ಹೊರಗಡೆನೆ ಹೋಗ್ತಾಯಿಲ್ಲ, ಅಷ್ಟು ಆಗ್ತಿದೆ. ಯಾಕಂದರೆ ಹಾರ್ಮೋನ್ ಇಂಜೆಕ್ಷನ್ನು ಕೋಳಿಗಳಿಗೂ ಕೊಡ್ತಾ ಇದ್ದಾರೆ, ಈ ಥರ ಎಲ್ಲ ಮಾಡ್ತಾರೆ. ಹಂಗೆ ನಾಯಿಗಳಿಗೂ ಕೊಡ್ತಾ ಇದ್ದಾರೆ. ನಾಯಿಗಳು ತಗೊಂಡೋಗಿರೋರು ಕರ್ಮ ಅನುಭವಿಸ್ತಾ ಇದ್ದಾರೆ. ಯಾರ್ಯಾರು ಸಾಕಕ್ಕೆ ದುಡ್ಡು ಕೊಟ್ಟು ತೊಗೊಂಡೋಗ್ತಾ ಇದ್ದಾರೆ ನೋಡಿ, ಅವರೆಲ್ಲ ಅನುಭವಿಸ್ತಾ ಇದ್ದಾರೆ. ಆ ನಾಯಿಗಳು ನರ್ಲಾಡಿ ಸಾಯೋದು ನೋಡೋಕ್ಕಾಗ್ದಿರ. ದಯವಿಟ್ಟು ನನ್ನ ಮನವಿ, ಬ್ರೀಡ್ ಡಾಗ್ಸ್ಗೆ ದುಡ್ಡು ಕೊಟ್ಟು ತಗೊಬೇಡಿ. ಅಬಾಂಡನ್ ಮಾಡಿರೋಂಥ ಡಾಗ್ಸ್ಗಳು ಶೆಲ್ಟರ್ಗಳಲ್ಲಿದ್ದಾವೆ. ದಯವಿಟ್ಟು ನಿಮಗೆ ನಾಯಿ ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ₹1 ವೆಚ್ಚ ಇಲ್ದಿರ ಫ್ರೀಯಾಗಿ ನಾಯಿ, ಒಳ್ಳೆ ಜಾತಿ ನಾಯಿಗಳು, ಅನ್ಯಾಯವಾಗಿ ಒಳಪಟ್ಟಂಥ ನಾಯಿಗಳಿದ್ದಾವೆ, ಅವುಗಳನ್ನ ನಾನು ನಿಮಗೆ ಕೊಡಿಸ್ತೀನಿ. ಎಷ್ಟು ಮಾತಾಡಿದ್ರು ಈ ಡಾಕ್ಟರ್ ಸತೀಶ್ ಬಗ್ಗೆ ಮಾತಾಡೋದಷ್ಟು ಅಸಹ್ಯ ಆಗ್ತಿದೆ. ಯಾಕಂದರೆ ನನ್ನ ಸರಿಸಮ ಇಲ್ಲ ಅವನಿಗೆ ನಾನು ಮಾತಾಡೋದಕ್ಕೆ. ಆದ್ರೂ ಪ್ರಚಾರ ಮಾಡ್ತಾ ಇದ್ದೇನೆ. ಒಳ್ಳೆ ಕಲರ್ಸ್ ಕನ್ನಡ ಅಂತ ಚಾನಲಲ್ಲಿ ಬಂದು ನಾನು ಸೆಲೆಬ್ರಿಟಿ ಲೆವೆಲ್ಗೆ ನಾನೇ ಬಿಲ್ಡಪ್ ಕೊಟ್ಕೊತಾ ಇದ್ದೀನಿ, ನನಗೆ ನಾನೇ ಗಾಳಿ ಹೊಡ್ಕೊತಾ ಇದ್ದೀನಿ ಅಂತ ಹೊಡ್ಕೊಂಡು ಹೋದ. ಅವನಿಗೆ ನಾನು ಹೇಳ್ತಾ ಇರೋದು, ಈಗ ಇನ್ನೊಂದು ಸತಿ ಟ್ರೈ ಮಾಡ್ತೀನಿ ಅವನಿಗೆ ನಾನು ಫೋನ್ ಮಾಡೋದಕ್ಕೆ. ನೀವು ಡಯಲ್ ಮಾಡಿದ ನಂಬರ್ ಸದ್ಯ ಕಾರ್ಯನಿರತವಾಗಿದೆ. ದಯವಿಟ್ಟು ಸ್ವಲ್ಪ ಅವನು ಏನು ಸ್ಪೆಲ್ಲಿಂಗ್ ಹಾಕೊಂಡಿದ್ದಾನೆ ಗೊತ್ತಾ? ಸತೀಶ್ ಕಡಂ ಬಾಂಬ್ಸ್ ಅಂತ ಹಾಕೊಂಡಿದ್ದಾನೆ. ಕಡಂ ಬಾಂಬ್ಸ್ ಅಂತೆ ಅವನು. ಕಡಂ ಬಾಂಬ್ಸ್ ಅಂತೆ. ಇದ್ರಲ್ಲಿ ಏನು ಹಾಕಿದ್ದಾನೆ? ಇದರಲ್ಲಿ ನಂಬರಲ್ಲಿ ಹೆಸರೇನು ಹಾಕಿದ್ದಾನೆ? ಕೆನಲ್ ಸತೀಶ್ ಅಂತ ಹಾಕಿದ್ದಾನೆ. CADABOMS ಕಡಂ ಬಾಂಬ್ಸ್ ಅಂತೆ. ಇವನ್ ಯಾವ ಕಿತ್ತೋಗಿರೋ ಬಾಂಬ್. ಅಯ್ಯೋ, ಏನ್ ಬೈಯೋದು ಜನಗಳೇ ಇವನ್ಗೆ. ನಾನು ಗಾಂಡು ನನ್ನ ಮಗನ್ಗೆ ಯಾವ ತರ ಬೈಯೋದು ಹೇಳಿ, ನೀವೇಳಿ. ಕೆನಲ್ ಅಂತ ಬೇರೆ ಹಾಕೊಂಡಿದ್ದಾನೆ. ಲೇ ಶಂಡ, ನಪುಂಸಕ, ನಾಮರ್ದ, ತಾತ, ಗಂಡು ನನ್ನ ಮಗನೇ, ನೀನು ಏನೇ ಮಾಡಿದ್ರು ಕರ್ಮ ಅನ್ನೋದು ನಿನ್ನ ಬಿಡಲ್ಲ. ಕರ್ಮ ಕತ್ತಿಟ್ಟ ಬುತ್ತಿ. ನೀವೇನು ಊಟ ತಂದಿರ್ತೀರ ಅದನ್ನ ತಿನ್ಬೇಕು ನೀವೇ. ಅದೇ ಕರ್ಮ. ಅವ್ನು ಮಾಡಿರೋ ಪಾಪದ ಕೆಲಸ. ಎಷ್ಟು ಬ್ರೀಡರ್ಗಳು ಎಷ್ಟೆಷ್ಟು ಯುವ ಪೀಳಿಗೆನ ತಪ್ಪು ದಾರಿಗೆ ಎಳ್ದಿದ್ದಾನೆ. ಅವರೆಲ್ಲ ಮಾಡೋ ಕರ್ಮ. ನಾಯಿಗಳನ್ನ ಮರಿ ಹಾಕ್ಸಿ, ತಾಯಿ ನಾಯಿನ ಹಾಳು ಮಾಡಿ, ಅಷ್ಟು ಮರಿ ಹಾಕ್ಸಿ 1 ವರ್ಷದಲ್ಲಿ 6 ತಿಂಗಳಿಗೆ ಒಂದು ಈಟಿಗೆ ಬಂತು ನಾಯಿ. ಅಂದರೆ 4 ತಿಂಗಳಿಗೆ ಹಾರ್ಮೋನ್ಸ್ ಇಂಜೆಕ್ಷನ್ ಹಾಕ್ಸ್ಬಿಟ್ಟು ಗರ್ಭಪಾತ ಮಾಡಿ ಅದು ಗರ್ಭದಿಂದ ಹೊರಗಡೆ ಬಂದಂಥ ನಾಯಿಗಳು ಲಕ್ಕು. ಅದು ಗರ್ಭಪಾತನೇ ಆಗೋಗಿರುತ್ತೆ. ಅದ್ರೊಳಗಡೆನೆ ಅಬೋಷನ್ ಆಗಿ ಎಷ್ಟು ನಾಯಿಗಳು ಸತ್ತೋಗಿದ್ದಾವೆ. ಎಷ್ಟು ಕೇಸ್ಗಳು ನಮಗೆ ಬರ್ತವೆ, ಫೋನ್ ಮಾಡಿ ಹೇಳ್ತಾರೆ ಹಿಂಗಾಗ್ಬಿಟ್ಟಿದೆ, ಏನು ಮಾಡೋದು ಅಂತ. ಎಷ್ಟೆಷ್ಟು ಡಾಕ್ಟ್ರುಗಳು ಇದಕ್ಕೆ ತಲೆ ಹಿಡಕ್ಕೆ ನನ್ನ ಮಕ್ಕಳು ಡಾಕ್ಟ್ರುಗಳು ಇದೇ ಥರ ಬದುಕ್ತಿದ್ದಾರೆ. ನೀವೆಲ್ಲ ಏನು ನೆಕ್ಸ್ಟು ನೀವೆಲ್ಲ ಏನಾಗಿ ಹುಟ್ಟುತ್ತೀರಾ ಗೊತ್ತಾ? ಬೀದಿ ನಾಯಿಗಾದರೂ ಸ್ವಲ್ಪ ನೆಮ್ಮದಿ ಅನ್ನೋದಿರುತ್ತೆ. ನೀವೆಲ್ಲ ಚಿಕನ್ ಅಂಗಡಿಯಲ್ಲಿ ಆಗಿರೋ ಕೋಳಿಯಾಗಿ ಹುಟ್ಟುತ್ತೀರಾ. ದಿನ ನಿಮ್ಮನ್ನ ಕತ್ತರಿಸಿ ಮಾಂಸದೂಟ ಮಾಡ್ತಾ ಇರ್ತಾರೆ. ನೀವೆಲ್ಲ ಅದೇ ಆಗೋದು. ನೋಡಿ, ನನ್ನ ಮಗು ಒದ್ರುಬಿಡ್ತು, ಮಿಲನ ಒದ್ರುಬಿಟ್ಲು. 100% ನೀವೆಲ್ಲ ಕೋಳಿನೇ ಆಗೋದು. ಕೋಳಿಯಾಗಿ ನಿಮ್ಮ ಕತ್ತನ್ನ ಗಸ ಅಂತ ಕುಯ್ದು ಮಾಂಸದೂಟ ಮಾಡಿ ಭಾನುವಾರ, ಶನಿವಾರ, ಸೋಮವಾರ ಯಾವ ವಾರ ನೋಡ್ದಿರ ನಿಮ್ಮನ್ನ ಗಡತ್ತಾಗಿ ತಿಂತಾರೆ. ನೀವೆಲ್ಲ ಡಾಕ್ಟ್ರು ಬೀದಿ ನಾಯಿಗೆ ಟ್ರೀಟ್ಮೆಂಟ್ ಮಾಡ್ತೀನಿ ಅಂತೇಳಿ ಬ್ರೀಡ್ ಡಾಗ್ಸ್ಗಳಿಗೆಲ್ಲ ಇಂಪಾರ್ಟೆನ್ಸ್ ಕೊಟ್ಟು ಬೀದಿ ನಾಯಿಗಳಂದ್ರೇ ಅಸಹ್ಯ ಪಡೋಂಥ ಡಾಕ್ಟರ್ಸ್ಗಳು ಎಷ್ಟು ಜನ ಇದ್ದೀರಾ? ನನಗೆಲ್ಲಾರ್ದು ಹೆಸರು ಗೊತ್ತು. ನಾನು ಹೇಳಕ್ ಹೋದ್ರೆ, ಯಾಕಂದರೆ ನನ್ನ ಮನೇಲೂ ಮಕ್ಕಳಿದ್ದಾರೆ, ನಾನು ಟ್ರೀಟ್ಮೆಂಟ್ ಬೇಕು, ನಾನು ಅದಕ್ಕೆ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ನಾನು ಡಾಕ್ಟ್ರ್ ಓದಿದ್ರೆ ನನ್ನ ಮಕ್ಕಳು ನಿಮ್ಮ ದಾರಾಜ್ ಆಗ್ತದೆ. ಆದರೆ ನನ್ನ ಕಣ್ಣು ಮುಂದೆ ಮಾತ್ರ ಏನಾದರೂ ಅನ್ಯಾಯ ನಡೆದ್ರೆ ನಮ್ಮಪ್ಪ
ಅಪ್ಪನ್ಗೆ ಹುಟ್ಟಿರೋದು ನಾನು ಕಣ್ಣು ಮುಂದೆ ಏನಾದರೂ ಅನ್ಯಾಯ ನಡೆದ್ರೆ ನಮ್ಮ ಮಗನ್ ನಾನು ಬಿಡೋದೇ ಇಲ್ಲ ಬಿಡಿ, ಜುಟ್ಟು ಜನ್ವಾರ ಹಿಡ್ಕೊಂಡ್ಬಿಡ್ತೀನಿ. ಆದರೆ ನಾನು ಹೇಳೋದಿಷ್ಟೇ, ದಯವಿಟ್ಟು ಬ್ರೀಡ್ ನಾಯಿನ ದುಡ್ಡು ಕೊಟ್ಟು ತೊಗೊಬೇಡಿ. ಬೀದಿ ನಾಯಿಗಳನ್ನ ಅಡಾಪ್ಷನ್ ಮಾಡ್ಕೊಳ್ಳಿ. ಹಂಗೆ ನಿಮ್ಗೆ ಬ್ರೀಡ್ ಡಾಗ್ಸೇ ಇಷ್ಟ ಆಯಿತು ಅಂತಂದರೆ ನನ್ನನ್ನು ಕೇಳಿ, ನಾನು ಫ್ರೀಯಾಗಿ ನಿಮ್ಗೆ ಕೊಡಿಸ್ತೀನಿ. ಆದರೆ ತೊಗೊಂಡ್ರೆ 15 ವರ್ಷದ ಕಮಿಟ್ಮೆಂಟು, ಆ 15 ವರ್ಷದ ಕಮಿಟ್ಮೆಂಟ್ ಇದ್ದರೆ ಮಾತ್ರ ತೊಗೊಳ್ಳಿ. ದಿನಕ್ಕೆ ಅವ್ರ ಜೊತೆ 2 ರಿಂದ 3 ಅವರು ಸ್ಪೆಂಡ್ ಮಾಡಬೇಕು, ಊಟ ಕೊಡಬೇಕು, ನೀರು ದಿನಕ್ಕೆ ಬದಲಾಯಿಸ್ಬೇಕು. 4 ರಿಂದ 5 ಸತಿ ಹೆಂಗೆ ನಾವು ನೀರು ಕುಡಿತೀವೋ, ಹೆಂಗೆ ನೀರು ಕುಡಿತೀವೋ, ಒಂದು ದಿವಸಕ್ಕೆ ಎಷ್ಟು ಸತಿ ನಾವು ಗ್ಲಾಸ್ ತೊಳ್ದು ಕುಡಿತೀವೋ, ಅದೇ ಥರನೇ ನಾಯಿಗಳಿಗೂ ಕೂಡ ನಾವು ತೊಳ್ದು ನೀರು ಇಡ್ತಾ ಇರಬೇಕು. ಅವ್ರಿಗೂ ಸ್ವಲ್ಪ ಗಲೀಜು ನೀರು ಕುಡಿದ್ರೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ, ಎಲ್ಲ ಥರ ಆಗುತ್ತೆ. ನಾವು ಅವ್ರನ್ನ ಮಕ್ಕಳಂತೆ ಸಾಕಬೇಕು. ಮಕ್ಕಳಿಗೆ ಮಾತು ಬರಲ್ಲ, ಇವ್ರಿಗೂ ಮಾತು ಬರಲ್ಲ, ಎರಡೂ ಒಂದೇನೆ ನನ್ನ ಅಭಿಪ್ರಾಯ. ಜನಗಳಲ್ಲಿ ನಾನು ಮತ್ತೆ ಒಂದು ಸತಿ ಕೈ ಮುಗಿದು ಮನವಿ ಮಾಡ್ತಾ ಇರೋದೇನೆಂದರೆ, ಬ್ರೀಡ್ ಡಾಗ್ಸ್ಗೆ ಯಾರೂ ದುಡ್ಡು ಕೊಟ್ಟು ತೊಗೊಬೇಡಿ. ಬೀದಿ ನಾಯಿಗಳನ್ನ ಅಡಾಪ್ಷನ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.